ನೃತ್ಯವನಾಡಿ ದಕ್ಷ ಬ್ರಹ್ಮನ ಶಿರವ ಚೆಂಡಾಡಿ ಭೀಕರ ತಾಂಡವ ನೃತ್ಯವನಾಡಿ ದಕ್ಷ ಬ್ರಹ್ಮನ ಶಿರವ ಚೆಂಡಾಡಿ ಮನ್ಮಥ ದೇಹವ ದಕ್ಷವ ಮಾಡಿ ಮನ್ಮಥ ದೇಹವ ದಕ್ಷವ ಮಾಡಿ ಪಾರ್ವತಿ ಕಲ್ಯಾಣದ ನಾಂದಿ ಹಾಡಿ ಪಾರ್ವತಿ ಕಲ್ಯಾಣದ ನಾಂದಿ ಹಾಡಿ ದೇವ ಮಹಾದೇವ ದೇವ ಮಹಾದೇವ ನೀಡು ದಯಾ ಭಾವ ದೇವ ಮಹಾದೇವ ಮಹಾದೇವ ಶುಭವಾಗಲಿ ಮೇಲೆ ಕೇಳು ಪುತ್ರ. ಕಂದ ಜನನಿ ಒಮ್ಮಿಂದ ಮೇಲೆ ಹೇಳದೆ ಕೇಳದೆ ಎಲ್ಲಿಗೆ ಹೊರಟಿರುವಿ ಕಂದ? ನಾನು ಹೋಗುವ ಪರಿಣಾಮ ನೀನು ಯಾತಕ್ಕೆ ಬೇಕು ಅಮ್ಮಯ್ಯ? ಹೇಳುವೆನೆ ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಬಾರೇ ನಂದನ ಎಲ್ಲಿಗೆ ಪಯಣ ತಿಳಿಸನಗೆ ಈ ಕ್ಷಣ ನಂದನ ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು ಮಾತೆ. ನಾಥ ಪಾದಕ್ಕೆ ಕಾಲ ಎಲ್ಲಿಗೆ ರಾಧ ಪಾದಕ್ಕೆ ಕಾಲ ಎಲ್ಲಿ ಹೋಗುವ ಆ ವಿವರವ ತಿಳಿಸಿ ಶೇಯವಾ. ಶಾಸ್ತ್ರ ಧರ್ಮವು ಯಾರೋ ಯುದ್ಧವು ಕಂದ ಜನನಿ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಧರ್ಮವು ಯುದ್ಧ ಯಾರು ಪೈಣ 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 ಕುವರ ಹಾ ಅಹೋ ಕಂದ, ಅಮ್ಮಯ್ಯ ಯಾರೋಳು ಹೋಗುತ್ತಿರುವೆ? ಎಲ್ಲಿಗೆ ಹೋಗುತ್ತಿರುವೆ? ನಿಲ್ಲು ನಿಲ್ಲು, ಹೆತ್ತ ತಾಯಿಯ ಮುಂದೆ ತಿಳಿಸೆಂದು ಕೇಳುವಿನ ಬಾಲ ಭವ್ಯ ಗುಣಶೀಲ. ಓಹೋ ಜನನಿ, ಪುರದ ಪರಿವಾರೊಡನೆ ಕದನಕ್ಕೆ ಹೋಗುವೆನು ಜನನಿ, ತ್ರಿಲೋಕ ಪಾವನಿ. ಕಂದ
ಅಮ್ಮಯ್ಯ ಅದೇನು ಸ್ಥಾನವಾಗಿ ಹೇಳು ಮಾತೆ. ಕಾಲಾದಿ ಕಟ್ಕ ಕಟಾರಿ ಧರಿಸೆ. ಕುಮಾರ ಜನನಿ ಚೆನ್ನಾಗಿ ಕೇಳು. ಅದೇನು ಸ್ಥಾನವಾಗಿ ಹೇಳು ಮಾತೆ. ಕಾಲಾದಿ ಕಟ್ಕ ಕಟಾರಿ ಧರಿಸಿ ಎಲ್ಲಿಗೆ ಹೋಗುವೆ ತಿಳಿಸೆಲುವೆ. ಸಮರ ಯಾರೋಳು. ಅಮ್ಮಯ್ಯ ಚೆನ್ನಾಗಿ ಕೇಳು. ಅದೇನು ಸ್ಥಾನವಾಗಿ ಹೇಳು ಮಾತೆ. ಹೋರಾದಳ ಸಮರಯ ಪೇಳೈ 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 ನಂದನ ಅಪ್ಪ ಸುಕುಮಾರನೇ, ಅಮ್ಮಯ್ಯ ಈ ಸಮಯದಲ್ಲಿ ಕರದಲ್ಲಿ ಕಟ್ಕೊಂಡು ಪಿಡಿದುಕೊಂಡು ಮಂತ್ರಿ ಮಾನ್ಯರಂತೆ ಜೊತೆಗೂಡಿ ಎಲ್ಲಿಗೆ ಹೋಗುತ್ತಿರುವಿ ಹ ಕಂದ? ಅಮ್ಮಯ್ಯ ಯುದ್ಧಕ್ಕೆ ಹೋಗುತ್ತಿರೆಂದು ಹೇಳು. ಹೌದು ಮಾತೆ. ಅದರ ಸಂಗತಿಯನ್ನು ಮುಂದೆ ವಿಸ್ತಾರವಾಗಿ ತಿಳಿಸಿ ಎಂದು ಬೇಡಿಕೊಳ್ಳುವಿನ ಬಾಲ ಭವ್ಯಗುಣಶೀಲ. ಓಹೋ ಸದಮಲ ಮತಿ ತಳಾದ ಮಾತೆ ಲೋಕ ಪ್ರಖ್ಯಾತೆ ಕಂದ ಕರಿರಾಜರ ಯಜ್ಞಾಸಂ ಅಮ್ಮಯ್ಯ ಮಣಿಪುರ ಪಕ್ಕೂ ಸಂಚರಿಸಿರುವುದು. ಅಮ್ಮಯ್ಯ ಕಂದ ನಮ್ಮ ಚಾರರ ಮುಖದಿಂದ ತಿಳಿದು ತತ್ತಯಂ ತಂದು ನಮ್ಮ ಶಾಲೆಯೊಳ ಬಂದರವಾದ ಬಂಧಿಸುವೆನ. ಅದರ ಮೈಗಾಬಲಿಗಾಗಿ ಕಲಿ ವೀರರೊಡನೆ ಕಂದನಕ್ಕೆ ಹೋಗಬೇಕಂತ ಪ್ರಯಾಣ ಗೈದಿರುವನ ಜನನಿ ಸೌಖ್ಯ ಪ್ರಧಾನಿ. ಕುಮಾರ, ಅಮ್ಮಯ್ಯ ಕದನಕ್ಕೆ ಹೋಗಬೇಕೆಂದು ಕೊಂಡ್ರಿವಿಯಾ? ಹೌದು ಮಾತೆ. ಅಶ್ವವನ್ನು ಕಟ್ಟಿರುವಿಯಾ? ಹೌದು ಜನನಿ. ಕುಮಾರ, ಜನನಿ ಯಾವ ರಾಜನ ಯಜ್ಞ ಅಶ್ವವ? ಕುಮಾರ, ಅಮ್ಮಯ್ಯ ತಾಯಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಯಾವ ರಾಜನ ಯಜ್ಞ ಅಶ್ವವು ಕಟ್ಟಿದೆ ನಂದನ ಬಬ್ರುವಾಹ ನಾ. ರಾಜನ ಹೆಸರೇಳು ಎಲುವೆನ. ರಾಜನ ಹೆಸರೇಳು ಎಲ್ ಪೇಳೈ 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 ನಂದನ ಕಂದ, ಅಮ್ಮಯ್ಯ ಈ ನಿನ್ನ ವಿಚಾರವನ್ನು ಕೇಳಿ ಎನ್ನ ಮನಸ್ಸು ಅತ್ಯಾನಂದವಾಯಿತು. ಹೌದು ಮಾತೆ. ಕುಮಾರ, ಜನನಿ ಆದರೆ ಒಂದು ವಿಚಾರ. ಅದೇನು ಮಾತೆ. ರಾಜನ ಅಶ್ವವನ್ನು ಕಟ್ಟಿದನೆಂದು ಹೇಳಿದೆಯಲ್ಲ, ಹೌದು ಮಾತೆ. ಆ ರಾಜನ ಹೆಸರೇನು? ಹ ಆ ವಿಚಾರವನ್ನು ಎನ್ನ ಮುಂದೆ ತಿಳಿಸೋ. ಯಾರೋ ಯುದ್ಧಕ್ಕೆ ಹೋಗುತ್ತಿರುವೆ ಬಾಲ ಭವ್ಯ ಗುಣಶೀಲ. ಆಹೋ ಮಾತೆ ಹೇಳುವೆನು ಕೇಳು ಈ ಅಶ್ವದ ವಾರ್ತೆ. ಈ ಸೃಷ್ಟಿಯೊಳ ಪ್ರಖ್ಯಾತರಾದ ಪಾಂಡಪುರೋತ್ತಮನ ಪುತ್ರನಾದ ಧರ್ಮರಾಯನು ಯಜ್ಞದ ಕುದುರೆಯಂತೆ ಅದರ ಮೈಗಾಬಲಿಗಾಗಿ ಕೋದಂಡ ಪಾಂಡಿತನಾದ ಗಾಂಡಿವಿಯು ಬಂದಿರುವನಂತೆ. ಆತನಿಗೆ ಮೆಂಡಾದ ಗಂಡುಗಲಿಗಳ ಈ ಭೂಮಂಡಲದೊಳಗೆ ಯಾರಲ್ಲವಂತೆ. ಕಂದ, ಅಮ್ಮಯ್ಯ ವೀರರಾದವರು ಕುದುರೆ ಬಂಧಿಸಿ
ಮಾಡಿಗೆಲ್ಲಬೇಕಂತೆ ಇಲ್ಲವಾಯ್ತೆ ಶರಣಗತರಾಗಿ ಕಪ್ಪ ಕಾಣಿಕೆ ಮುಗಿಸಬೇಕಂತೆ. ವಾರ್ತೆಯನ್ನು ಕೇಳಿ ಸಕಲರಿಂದ ಕಪ್ಪುವಂ ಕೈಗೊಳ್ಳುವ ಕಲಿವೀರ ಬಬ್ರುಹಾನನಾದ ನಿನ್ನ ತನಯನ ಪರಾಕ್ರಮ ಗಾಂಡಿವಿಗೆ ತೋರಿಸಬೇಕೆಂದು ಆತನ ತುರಂಗಂ ಬಂಧಿಸಿ ಬಲಿರ ಸಮರಕ್ಕೆ ಹೊರಟೆ ಜನನಿ ಸೌಖ್ಯ ಪ್ರದಾಯಿನಿ. ಕಂದನಾದ ಬೊಬ್ರು ವಾಹನ, ಅಮ್ಮಯ್ಯ, ಅಯ್ಯೋ ಎಂಥ ಕಾರ್ಯವನ್ನು ಮಾಡಿದೆಯಲ್ಲ ಕಂದ. ಅದೇನು ಮಾತೆ? ಧರ್ಮರಾಜನ ಯಜ್ಞದ ಕುದುರೆಯನ್ನು ಕಟ್ಟಿ ಲೋಕದಲ್ಲಿ ಅಪಕೀರ್ತಿಗೆ ಕುಂದನ್ನು ತಂದುಕೊಂಡಿಯ ಪುತ್ರ. ನಾನೇನು ಮಾಡಿದೆನ ಮಾತೆ? ಕೇಳುವೆನು ಕೇಳು. ಅದೇನು ಸ್ಥಾನವಾಗಿ ಹೇಳಮ್ಮಯ್ಯ. ಎಂಥ ಕಾರ್ಯವಾ ಮಾಡಿದೆ ತಾನಾಯ, ಎಂಥ ಕಾರ್ಯವಾ ಮಾಡಿದೆ ತನೆಯ, ಮೆಚ್ಚಲಾರೆ ನಿನ್ನಯ ನಡತೆ, ಮೆಚ್ಚಲಾರೆ ನಿನ್ನಯ ನಡತೆ, ಕೇಳನುರೆಯ ಎಂಥ ಕಾರ್ಯವಾ ಮಾಡಿದೆ ತಾನಾಯ. ತೀರ್ಥಯಾತ್ರೆಗೆ ಬಂದ ಪಾರ್ಥನನ್ನು ಮೆಚ್ಚಿಕೊಂಡೆ, ತೀರ್ಥಯಾತ್ರೆಗೆ ಬಂದ ಪಾರ್ಥನನ್ನು ಮೆಚ್ಚಿಕೊಂಡೆ, ಆತನನ್ನು ಮದುವೆ ಆದೆ, ಆತನನ್ನು ಮದುವೆ ಆದೆ, ಆಗ ನೀನು ಚಲಿಸಿದೆ ಎಂಥ ಕಾರ್ಯ ಮಾಡಿದೆ. ಇದ್ದ ಮಾತುಗಳನ್ನು ಹೇಳ್ತಿರುವಿನು ಕುಮಾರ. ಅಮ್ಮಯ್ಯ, ಕಂದ, ಅಮ್ಮಯ್ಯ, ನೀನು ಈ ಕುದುರೆಯನ್ನು ಕಟ್ಟಬಾರ್ದಾಗಿತ್ತು ಪುತ್ರ. ಅದು ಯಾತಕ್ಷ ಮಾತೆ? ಎಂಥ ಕಾರ್ಯವಾ ಮಾಡಿದ ತಾನಾಯ, ಎಂಥ ಕಾರ್ಯವಾ ಮಾಡಿದ ತಾನಾಯ. ಕುಮಾರ, ಅಮ್ಮಯ್ಯ, ಏನು ಹೇಳಲಿ ನಿನ್ನ ಅವಿಚಾರ? ಅದೇನು ಮಾತೆ? ಕುಮಾರ, ಜನನಿ, ಆ ಕುದುರೆ ಬೆಂಗಾವಲಿಗೆ ಬಂದಿರುವ ಆ ಮಧ್ಯಮ ಪಾಂಡವನನ್ನು ನೀನು ದಾರೆಂದು ತಿಳಿದುಕೊಂಡಿರುವೆ. ಆ ಪಾಂಡವರು ಧಾರು ಮಾತೆ? ಕಂದ, ಅಮ್ಮಯ್ಯ, ಆತನೇ ನಿನಗೆ ಪಿತನಾಗಬೇಕು, ಎನಗೆ ಪತಿಯಾಗಬೇಕು. ಹಿಂದೆ ಮುಂದೆ ಆಲೋಚನೆ ಮಾಡದೆ ಕುದುರೆಯನ್ನು ಕಟ್ಟಿ ಎಂಥ ಕಾರ್ಯವನ್ನು ಮಾಡಿದೆಯಲ್ಲೋ ಪುತ್ರ ಕೋಮಲ ಗಾತ್ರ. ಸುಗುಣ ಗುಣ ವಿದೇಶಳಾದ ಮಾತೆ ಲೋಕ ಪ್ರಖ್ಯಾತೆ. ಕಂದ, ಈ ತೃಪ್ತಿಯೊಳ ಅತಿ ಸಮರ್ಥನಂದಿರಿಸಿದ ಪಾರ್ಥನ ಎನ್ನಗೆ ಪಿತನಾಗಬೇಕಂತ ಅರಿಯದೆ ಕುದುರೆಂ ಕಟ್ಟಿದ ಅರಿಯದೆ ಮಾಡಿದ ಅಪರಾಧ ಮನ್ನಿಸಂದು ಬೇಡಿಕೊಳ್ಳುವೆನು. ಜನನಿ, ಇಷ್ಟು ಮಾತ್ರಕ್ಕೆ ನೀನು ಕೋಪವಂ ತಾಳಬಹುದೇ? ನಿನ್ನ ಮನ ಸಂಕಲ್ಪನೆ ಏನಿರುವುದು ನಾನು ಅರಿಯನು. ಅದರ ವಿವರಂ ತಿಳಿಸಿದರೆ ನಿನ್ನಯ ಮನದ ಕೋರಿಕೆಂ ತೀರಿಸುವೆನು, ನಿನ್ನರುಷ ಪಡಿಸುವೆನು. ಕೇಳಿದೆಯ ಮಾತೆ ಪರಮ ಪುರಿತ? ಕಂದ, ಅಮ್ಮಯ್ಯ, ತಪ್ಪೆಂದು ನಮಿಸೋ ನೀನು ಕಪ್ಪ ಕಾಣಿಕೆ ಒಪ್ಪಿಸೋ. ತಪ್ಪೆಂದು ನಮಿಸೋ ನೀನು ಕಪ್ಪ ಕಾಣಿಕೆ ಒಪ್ಪಿಸೋ. ತಂದೆ ಪಾದಕ್ಕೆ ನಮಿಸೋ, ತಂದೆ ಪಾದಕ್ಕೆ ನಮಿಸೋ.
ಅಪ್ಪ ಮಗನೇ, ಅಮ್ಮಯ್ಯ, ನಾನು ಹೇಳುವ ಮಾತನ್ನು ಚಿತ್ತವಿಟ್ಟು ಆಲಿಸು. ಅದೇನು ಚೆನ್ನಾಗಿ ಹೇಳು ಮಾತೆ. ಮಧ್ಯಮ ಪಾಂಡವನು ಭೂ ಪ್ರದಕ್ಷಿಣೆಗೆಂದು ಬಂದಾಗ ಕಂದ, ಅಮ್ಮಯ್ಯ, ಆತನ ಸೌಂದರ್ಯಕ್ಕೆ ಮೆಚ್ಚಿಕೊಂಡು ನಾನು ಆತನನ್ನು ಮದುವೆ ಮಾಡಿಕೊಂಡೆನು ಕಂದ. ಅಮ್ಮಯ್ಯ, ಆಗ ಜನಿಸಿದ ಸುತನೇ ನೀನು. ಕುಮಾರ, ಜನನಿ, ನೀನು ತಪ್ಪೆಂದು ನಿನ್ನ ತಂದೆ ಪಾದಕ್ಕೆ ನಮಿಸು, ಕಪ್ಪ ಕಾಣಿಕೆಯನ್ನು ಒಪ್ಪಿಸು, ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡು ಪುತ್ರ ಕೋಮಲ ಗಾತ್ರ. ಪತಿರತಿ ಶಿರೋಮಣಿಯಾದ ಜನನಿ, ಇಷ್ಟು ಮಾತ್ರಕ್ಕೆ ಆತರ ಪಡುವ ಜಾತಕ್ಕೆ ನಿನ್ನ ಮನೋವಿಷ್ಟದಂತೆ ಕಾರ್ಯವನ್ನು ನೆರವೇರಿಸದಿದ್ದರೆ ನಿನ್ನ ಉದರದಲ್ಲಿ ಹುಟ್ಟಿದ ಸಾರ್ಥಕವೇನು? ತತ್ಪ್ರಯುಕ್ತ ನಿನ್ನ ಅರಮನೆಗೆ ಹೋಗ ಪ್ರಾರ್ಥನ ರಾಣಿ ಕೊಡೆಯನಿಗೆ ಅಪ್ಪಣೆ. ಅಮ್ಮಯ್ಯ, ತಾಯಿ ಮಾತನ್ನು ಕೇಳುವೆಯಾ? ಹೌದು ಮಾತೆ. ತಂದೆ ಕೂಡ ಯುದ್ಧಕ್ಕೆ ಹೋಗಬೇಡ ಪುತ್ರ. ಅದು ಯಾತಕ್ಕೆ ಹೋಗಬಾರದು ಅಮ್ಮಯ್ಯ? ನೀನು ಮಾಡಿದ ತಪ್ಪನ್ನು ಕ್ಷಮಿಸೆಂದು ತಂದೆ ಪಾದಕ್ಕೆ ಬಿದ್ದು ಬೇಡಿಕೊಳ್ಳಬೇಕು. ಎಷ್ಟು ಮಾತ್ರಕ್ಕೆ ಆಗಲಾರದು ಮಾತೆ. ಕುಮಾರ, ಅಮ್ಮಯ್ಯ, ಹೇಳುವೆನ ಕೇಳು. ಅದೇನು ಸ್ಥಾನವಯ್ಯ ಮಾತೆ. ತಪ್ಪು ನುಡಿಯ ಬೇಡ, ತಂದೆ ಕೂಡ ಯುದ್ಧವ ಬೇಡ. ತಪ್ಪು ನುಡಿಯ ಬೇಡ, ತಂದೆ ಕೂಡ ಯುದ್ಧವು ಬೇಡ. ತಂದೆಯೋಳು ಕದನವು ಬೇಡ, ತಂದೆಯೋಳು ಕದನವು ಬೇಡ. ತಾಯಿ ಮಾತು ಬೇಡ ಬೇಡ, ಎಂಥ ಕಾರ್ಯವ ಮಾಡಿದ ಕಾನಾಯ, ಎಂಥ ಕಾರ್ಯವ ಮಾಡಿದ ಕಾನಾಯ. ಕ್ಷತ್ರಿಯ ವಂಶೋದ್ಧಾರಕನಾದ ಬಬ್ರುವಾಹನ, ಅಮ್ಮಯ್ಯ, ಇಂಥ ತಪ್ಪು ಮಾತುಗಳನ್ನು ನುಡಿಯಬೇಡ, ತಂದೆ ಕೂಡ ಯುದ್ಧಕ್ಕೆ ಹೋಗಬೇಡ. ಅದು ಯಾತಕ್ಕೆ ಹೋಗಬಾರದು ಅಮ್ಮಯ್ಯ? ಕುಮಾರ, ಜನನಿ, ಇಲ್ಲಿ ಕುಳಿತಂತ ಸಭಾಜನರು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲಾರರು. ಅದು ಯಾತಕ್ಕೆ ಮೆಚ್ಚಲಾರದು ಮಾತೆ. ಕುಮಾರ, ಅಮ್ಮಯ್ಯ, ತಾಯಿಯ ಮನಸ್ಸನ್ನು ಅರ್ಥ ಮಾಡಿಕೋ, ತಾಯಿ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಬೇಡ. ಪುತ್ರ, ಅಮ್ಮಯ್ಯ, ತಕ್ಷಣವೇ ತಂದೆ ಬಳಿಗೆ ಹೋಗು, ತಂದೆ ಪಾದಕ್ಕೆ ನಮಸ್ಕರಿಸು, ಕಪ್ಪ ಕಾಣಿಕೆಯನ್ನು ಒಪ್ಪಿಸು. ನಿನ್ನ ಹೆತ್ತಾತನಾದ ಪಾರ್ಥನನ್ನು ಮಣಿಪುರಕ್ಕೆ ಕರೆದುಕೊಂಡು ಬಾ ಕಂದ, ಆಗ ಆಗುವುದು ಎನ್ನ ಮನಕ್ಕೆ ಆನಂದ. ಬಲಿ ಬಲಿರೇ ಸಾರಥಿ, ಈಕೋ ನಮ್ಮ ಜನನಿಯಾದ ಚಿತ್ರಾಂಗದ ಹೇಳಿದ ವಾಕ್ಯ ಆಲಿಸಿದಂತೆ ನಾಳಿನ ದಿನದ ನಮ್ಮ ಸರ್ವ ಸಾಮ್ರಾಜ್ಯ ಬಲಿರೇ ಒಪ್ಪಿಸಿ ಆತನ ಸಂತೋಷಪಡಿಸಿ ನಮ್ಮ ಮಂದಿರಕ್ಕೆ ಚಂದಾದಿಂದ ಕರೆ ತರುವುದಕ್ಕಾಗಿ ಅವ್ರ ಮಾನಸರು ಪುರಜನರೆಲ್ಲರೂ ಮತ್ತು ಪುರದ ನಾರಿಯರು ಸಮೂಹ ಎಲ್ಲ ಕಳಸ ಕನ್ನಡಿಗಳನ್ನು ಪಡೆದುಕೊಂಡ ಬಲಿರೆ ಸಿಕ್ರಮಂತೆ ಆಜ್ಞೆಯನ್ನು ಅಪ್ಪಿಸು. ಪುರಂ ಸುಂಗರಿಸಲು ಡಂಗುರಂ ಮಡಿಯಲ ಈ ಸಾರಥಿ ನಿಮ್ಮೆಟ್ಟಿದಂತಾಗಲಿ ಹೋಗದೆ. ಅರ್ಜುನ ಋಷಿಕೇತು, ಅರ್ಜುನ ಋಷಿಕೇತು ಬರ್ರಿ ಬರ್ರಿಪ್ಪ, ಆಮೇಲೆ ಬರ್ರಿ. ಅರ್ಜುನ ಋಷಿಕೇತು, ಅರ್ಜುನ ಋಷಿಕೇತು. ಮಹಾನಂಭುಜಗೆ ಅಂಶ ಪ್ರಾಯನಾದ ಅಹೋ ಅಂಶ ತ್ವಜ ಮಹಿಪತೆ. ಅಹೋ ಧನಂಜಯ, ಎಮ್ಮಯ ಸಮ್ಮಕ್ಕದೊಳ ರಮಣೀಯವಾದ ದಾವದ ಒಂದು ಪಟ್ಟಣ ಕಾಣುವುದು, ಅದು ದಾವದಿರಬಹುದು. ಅಮರಾವತಿಯ ಅಲಕಾವತಿಯ ಮಹಾ ಸುಂದರವಾಗಿ ಕಾಣುತ್ತಿರುವುದು, ಪರಿಪೂರ್ಣವಾಗಿ ವರ್ಣಿಸಬೇಕಾದರೆ ಶಾಸ್ತ್ರ ಪಣಿಗಳುಳ್ಳ ಆದಿಶೇಷನಿಗಾದ ರಾಸದಳವ. ಎಂತ ಮಾತಾರದ ಪಟ್ಟಣದ ಹೆಸರೇನು ತದ್ವೇನ ಎಮ್ಮಯ ಬಂಧಿಸಲ ಸೂಕ್ತನ ಸಾಕ್ತನ ಆಲೋಚನೆ ಮಾಡಿಯಳ ಭೂಕಂತ ಇದರ ವೃತ್ತಾಂತ. ಉದ್ಧೂತ್ ಪಟ ಪಟ ಕಟಕದೋಳು ಪ್ರಸಿದ್ಧ ಪಟನೆ ನೆನೆಸಿದ ಎಲ ಈ ಭೂಕಾಂತ. ನಿನಗೆ ಗೊತ್ತಿಲ್ಲವೇ ಈ ಪಟ್ಟಣದ ವೃತ್ತಾಂತ? ಅದೇನು ವಿಸ್ತಾರವಾಗಿ ಹೇಳೋ ಮಹಾರಾಜ ರಾಜೇಂದ್ರ. ಅಹೋ ಪಾರ್ಥ, ಅಹೋ ಅಂಶಧ್ವಜ ಮೈಪತೆ. ಈಖೋ ಈ ಕ್ಷೋಣಿ ತಲಾಗ್ರದೊಳ್ ಕ್ಷೋಣಿ ಪಾಲರೆ ಯಾವತ್ ಜ್ಞಾನ ಸಂಘವು
ಆ ಪಟ್ಟಣವನ್ನು ಮಣಿಪುರವೆಂದು ಕರೆಯುವರ. ಹೌದೇ ರಾಜೇಂದ್ರ. ದ್ವಿಷತ್ಕುಲಾಗ್ರಣ್ಯಕ್ಕೆ ಬೃಹತ್ ಭಾನುವಿನಂತೆ ವಿಭ್ರಾಜಿಸುವ ಬಬ್ರುವಾನೆಂಬ ನರಪತಿಯು ಅದಂ ಸದ್ಧರ್ಮದಿಂದ ಪರಿಪಾಲಿಸುವನ. ಅವನು ಮಹಾಸಮರ್ಥನು, ವಿಷ್ಣು ಭಕ್ತನು, ಮಾತಾಪಿತೃಗಳ ಪಾದ ಪೂಜಾಸಕ್ತನು. ಇದು ಅಲ್ಲದೆ ಯಾವ ದೇಶಾಧಿಪರೆಲ್ಲರೂ ಅವನ ಗುರುತರ ಪರಾಕ್ರಮಕ್ಕೆ ಭಯಪಟ್ಟು ದನ ಕನಕಾದಿ ಕಪ್ಪಂ ಕೊಟ್ಟು ಅವನ ಆಜ್ಞೆಯೊಳು ಸದಾ ಇಷ್ಟ ಭಕ್ತರಾಗಿಯೇ ಬಾಳ್ತಿರುವರು. ಆಹೋ ಧನಂಜಯ, ಓಹೋ ರಾಜೇಂದ್ರ. ಪಟುತರ ಪರಾಕ್ರಮನಾದ ಬೊಬ್ರುವಾನನು ಎಮ್ಮ ಯಜ್ಞ ಸ್ವಂ ಕಟ್ಟಾದೆ ಬಿಟ್ಟಾನೆ ಭೂಪತಿ. ಕಟ್ಟಿದ ಬಳಿಕ ಅದನ್ನು ಬಿಡಿಸಿಕೊಳ್ಳುವ ಪಡವಿ ಪರಾರ ತಿಳಿಯದೋ ಮಹಿಪತಿ. ಶ್ರೀಕೃಷ್ಣನೇ ವಲ್ಲನೋ ಮುಂದಿನ ಸಂಗತಿ. ಪರಬಲ ತಿಮೀರ ಪ್ರಭಾಕರನೋಳ್ ಮೆರೆಯುವ ಮರುಳಧ್ವಜ ನೀಲಧ್ವಜ ಅನಿರುದ್ಧ ಅನಿಸಲ್ವ ಪ್ರದ್ಯುಮ್ನ ಮೊದಲಾದ ವೀರರೇ, ಮಹಾಶೂರರೇ, ನೋಡಿದಿರಾ ನಮಗಾದ ಅಪುಷಕನದ ರೀತಿ. ತ್ರಿಕುಲ ಬಲರಣ ಕಪಾವನ ನೋಡ್ ವಿರಚಿತ ಮಧ್ಯ ಪಾಂಡವನ ಮುಕುಟಾಗ್ರದೋಳ್ ಅದ್ದು ಬಂದು ಕುಳಿತುಕೊಂಡಿತು. ಅಯ್ಯೋ ಅಕಟಕಟ, ಈ ಅರಿಷ್ಟಪ್ರದಮಾದ ಅಪುಷಕನವು ಅರ್ಜುನನ ಕಾಯುವುದು ಕೊಲ್ಲುವುದು ಏನು ಮಾಡುವುದು ತಿಳಿಯದು. ಕಾಲವಶದ್ ಬಂದ ಪ್ರಾರಬ್ಧ ಕರ್ಮವನ್ನನುಭವಿಸದೆ ಆ ತ್ರಿಮೂರ್ತಿಗಳಿಗಾದರೂ ಬಿಡದು. ಪಾರ್ಥನ ಪೂರ್ವಾರ್ಜಿತ ಕರ್ಮಕ್ಕೆ ದಾರು ಮಾಡತಕ್ಕದ್ದೇನಿದೆ. ಚಿಕ್ಕಪ್ಪನ ದೈವವಿದ್ದಂತಾಗುತ್ತದೆ ಕಂಡೀರ ವೀರದಿ ವೀರರೇ, ಮಹಾಶೂರರೇ. ಹೊಳಿರೇ ಲೋಕನೇತ್ರಾತ್ಮಜ ಪುತ್ರನೆಂದೆನಿಸಿದ ಎಲೈರು ಸಧ್ವಜ, ನೀನು ಹೇಳುವ ಮಾತೆ ಸಹಜ. ಹೌದೇ ರಾಜೇಂದ್ರ. ಅಹೋರ್ ಸಧ್ವಜ, ಅಹೋ ಹಂಸಧ್ವಜ. ಅನಿಷ್ಟಪ್ರದವಾದ ಪ್ರಾರಬ್ಧವು ಎಂಥ ವೀರರಿಗಾದರೂ ಬಿಡಲರಿಯದು. ಅದು ತನ್ನ ಪರಾಕ್ರಮವನ್ನೇ ತೋರಿಸುವುದು. ಹೌದೇ ರಾಜೇಂದ್ರ. ಅಹೋರ್ ಸಧ್ವಜ, ಅಹೋ ಹಂಸಧ್ವಜ. ಈಖೋ ಹಿಂದಕ್ಕೆ ದಶರಥನ ಪುತ್ರನಾದ ಶ್ರೀರಾಮಚಂದ್ರನನ್ನ 14 ವರ್ಷಗಳ ಪರ್ಯಂತ ಅರಣ್ಯವಂ ಸೇರಿಸಿತ. ಬಲಿ ಚಕ್ರವರ್ತಿಯನ್ನು ಪಾತಾಳಗತಿ ಎಂದೆನಿಸಿತ. ಯಾದವ ಸಂದೋಹಂ ವಿನೋದ ಕಲಹದಿಂದಲೇ ನಿರ್ನಾಮಗೊಳಿಸಿತ. ಕಾರ್ತಿವೀರಾರ್ಜುನ ನಮ್ಮ ಮಹಾಪರಾಕ್ರಮಿಯನ್ನು ಸಹಸ್ರ ವರ್ಷಗಳ ಪರ್ಯಂತರ ಸೆರೆಮನೆಯನ್ನು ಸೇರಿಸಿತು. ಹೌದೇ ರಾಜೇಂದ್ರ. ಆದ್ದರಿಂದ ಅರ್ಜುನನಿಗೆ ಬಂದ ಅನಿಷ್ಟಪ್ರದವಾದ ಅಪಶಕನವು ಏನು ಮಾಡಿತು? ಅಹೋರ್ ಸಧ್ವಜ, ಅಹೋ ಹಂಸಧ್ವಜ. ಮುಂದಕ್ಕಿಟ್ಟ ಹೆಜ್ಜೆಯಿಂದ ಕಿಡದವರ ಗಂಡನೆಂದು ಕಾಲ್ಪೆಂಡೆ ಎಂದರಿಸಿದ ಮಧ್ಯಮ ಪಾಂಡವನಿಗೆ ಸಾಕ್ಷಾತ್ ಶ್ರೀಕೃಷ್ಣನ ಬೆಂಬಲ ಇರುವುದರಿಂದ ಅಂತ ಅಪಶಕನಗಳು ಏನು ಮಾಡ್ಯಾವ? ಅಹೋರ್ ಸಧ್ವಜ, ಅಹೋ ಹಂಸಧ್ವಜ. ಆದ್ದರಿಂದ ನೀವೆಲ್ಲರೂ ಪ್ರಸಿದ್ಧವಾದ ಆಯುಧಗಳಿಂದ ಸಿದ್ಧರಾಗಿರೋ ಶಾನ್ವಿತವಾದ ಬಬ್ರುವಾನನೊಡನೆ ಕದನಕ್ಕೆ ಅನುವಾಗಿರು ಸಧ್ವಜ. ಈ ಮಾತೆ ಸಹಜ. ಹಲೋ ಸಾಂದ್ರ, ನಿನ್ನ ಪಾದಾರವೊಂದಕ್ಕೆ ಅರ್ಪಿಸೋದಕ್ಕಾಗಿ ಅನಗ್ಯತರವಾದ ವಜ್ರ, ವೈಡೂರ್ಯ, ಗೋಮಾದಿಕ, ಮರಕತ, ಮಾಣಿಕ್ಯಾದಿ ನವರತ್ನಗಳು, ನಿನ್ನ ಸಮಸ್ತ ವಸ್ತು, ನಿನ್ನ ನೀಚಾಯಂಗಳಂ ಯಜ್ಞಾಸಂ ತಂದಿರುವೆನು. ನಿನ್ನ ಪಾದಕ್ಕೆ ಶರಣಗತರಾಗುವೆನು.
ಕಪ್ಪ ಕಾಣಿಕೆಂ ಸ್ವೀಕರಿಸಿ ಎನ್ನಂ ಕರ್ಣ ಕಟಾಕ್ಷದಿಂದ ರಕ್ಷಿಸಿ ಸಾಕ್ಷ ರಕ್ಷಿಸುತ್ತಾನೆ ಕಮಲ ಪ್ರಖ್ಯಾತನ ಭಕ್ತನೇ. ತ್ರಿಬಕುಲ ಎಂಬವರ ಜಗೆ ಬಟ ಬಾಂಡನೊಳೆ ಪ್ರಾಚುವ ಆಹೇ ರಾಜಕುಲಲಮ ಸದ್ಗುಣೋತ್ತಮ ಜನಕ ಆಶೇದ್ರೋಷ ಅಂದ ಮತ್ತು ರತ್ನಾತ ವಸ್ತನೆ ಕೈಗೊಂಡ ಬಂದ ಎಲ್ಲ ಸನ್ನಿಧದ ಕರ ಕಮಲಗಳ ಮುಗಿದ ಶಂಕರಾತ್ಮಂ ತೇಜಿಸಿ ಕೆಂಕರಾತ್ಮಂ ವಹಿಸಿ ಎಲ್ಲ ಅಡೆದವರಿಯ ತದ್ದು ವಸ್ತುಗಳನ್ನು ಸ್ವೀಕರಿಸಂದ ಬೇಡಿಕೊಳ್ಳುವುದಕ್ಕೆ ನೀನುದಾರು ನಿನ್ನ ಹೆಸರೇನು ವಿಷದಳವಾಗಿ ಬಿತ್ತರಿಸಿ ರಾಜಪುತ್ರ ಕೋಮಲಾಗಾತ್ರ ಉದ್ದೋದ್ಭದ್ರತರ ಮಾದಕದನ ಪ್ರಸಿದ್ಧರ ಉದ್ದೋತ್ ಪರಕ್ರಮ ನೆನೆಸಿದ ಭೂಕಾಂತ ಹೇಳುವೆನು ಕೆಳೆಯನ್ನ ಏರುತ್ತಾಂತ ಅತಿ ಅರ್ಥದಿಂದ ತೀರ್ಥ ಯಾತ್ರೆ ಬಂದ ಕಾಲದಳ ಸತಿ ಶಿರೋಮಣಿಗಳಾದ ಚಿತ್ರಾಂಗದ ಗಂಧರ್ವಿದೆಯಾ ಪೋತೋದ್ರವಾಯ ಚಿತ್ರಾಂಗದ ಗರ್ಭ ಸಂಜಾತನಾದ ನಾನೇ ವೀರಬಭ್ರುವಾಹನನ ಉಲ್ಪಿಲಿಂದ ರಕ್ಷಿಸಲ್ಪಟ್ಟವನು ದಾತ್ರೀಶ ಪಾರ್ಥನೆ ಪಿತನಂದರಿಯದೆ ನೀತಿ ಬೈರನಾಗಿ ನಿನ್ನ ಜ್ಞಾಸಂ ಕಟ್ಟಿದನು ಅಲ್ಪ ಜ್ಞಾನದ ಅವಲಂಘನಗಳನ್ನು ಮಂಡಿಸಿ ರಕ್ಷಿಸಂದು ನಿನ್ನ ಪಾದ ಪಲ್ಲಂಗನಿಗೆ ನಮೋಂದ ಮನಿವನ ಜನಕ ಜಗತ್ತು ಖ್ಯಾತಿ ಕಾಂತಿ ಕನಕ. ಬಳಿರೇ ಈ ನೆಲೆಯೋಳು ನೆಲೆಸಿರುವ ಭೂಕಾಂತರ ಕಣ್ಣಿಗೆಲ್ಲ ಚಿಂತಾಮಣಿ ಅಂತೊಪ್ಪ ಎಲ್ಲ ಈ ಧನಂಜಯನೇ ಯಾತಕ್ಕೆ ಸುಮ್ಮನಿರುವೆ? ಏನು ಹೇಳ ರಾಜೇಂದ್ರ? ಈ ಬಭ್ರುವಾಹನನು ಸಾಕ್ಷಾತ್ ನಿನಗೆ ಪುತ್ರನು. ಇವನು ಕೇವಲ ಪರಮ ಭಕ್ತಿಯಿಂದಲೂ ಮಹಾಶಕ್ತಿಯಿಂದಲೂ ಕೂಡಿದವನಾಗಿ ನಿನ್ನ ರೂಪವನ್ನೇ ಹೋಲುತ್ತಿರುವನು. ರಾಜೇಂದ್ರ ಆಹೋ ಧನಂಜಯ, ಮಹಾರಾಜರೇ, ಭಯ ಭಕ್ತಿಯಿಂದ ನಿನ್ನ ಪಾದಾಂಬುಜದಡಿಗೆ ಬಂದು ಮಣಿದಿರುವ ಬಭ್ರುವಾಹನನ್ನು ಮನ್ನಿಸದೆ ಮರ್ಯಾದೆ ಕೊಡದೆ ಮಗನೆಂದು ಭಾವಿಸದೆ ಮೌನ ವಹಿಸಿ ನಿಂತಿರುವುದಕ್ಕೆ ಆಶ್ಚರ್ಯವಾಗಿ ಕಾಣುತ್ತಿದೆ ಅಲ್ಲೋ ಧಾತ್ರಿಪತಿ, ಇದೇನೋ ನಿನ್ನ ರೀತಿ? ಕುಲ್ಲಕರಿಷ್ಠರು ಶ್ರೇಷ್ಠ ನೆನೆಸಿದ ಬಭ್ರುವಾಹನನೇ ಸದ್ಗುಣ ವಿದ್ಯಾ ವಿಚಕ್ಷಣನೇ ಅಹೋ ಜನಕ ಎಲ್ಲ ಬಾಸಿರಿನೊಳ ಜನಸಿತ ಸೂತನ ಆತರ್ಯ ಕಟ್ಟಿದ ಕುದುರೆ ಎಂಬಿಡುವವನ ಕ್ಷತ್ರಿಯ ಸಂಜಾತನೇ ಅನಗ್ರತರ ವಸ್ತುಗಳನ್ನು ತಂದ ಭಯ ಭಕ್ತಿಯಿಂದ ಸಮ್ಮರಿಪಿಸಿ ಸಮ್ಮತಿಪಡಿಸಬೇಕೆಂದ ಬಂದಿರುವೆ. ಎಲ್ಲ ಈ ಬಂಡ ಇಂಥ ಟಕ್ಕತನದ ಮಾತುಗಳ ಮೇಲೆ ಕಲಿತ ವೀರನಾಥವನ್ನು ಕಟ್ಟಿದ ಕುದುರೆ ಎಂಬಿಡುವವನು ದೇಹಿ ಎಂದು ಬೇಡುವನು ಶರಣ ಬರುವನು. ಏನೊಬ್ಬ ಕೈಲಾಗದ ಏಡಿಯ ನಿನ್ನ ಮುಖವನ್ನು ಸಾಯನಿಗೆ ತೋರಿಸಬೇಡ. ಚಕ್ರಬಿಂಬದೊಳ ಪಕ್ಕ ಚಟ್ಟ ರಥರೊಡನೆ ತಲ್ಲನಗೊಳ್ಳುವಂತೆ ಮಾಡಿದ ವೀರಾಜ ವೀರಾಮರ ಲೋಕವನ್ನೇರಿದ ಆ ಸುಭದ್ರ ನಂದನ ವೀರ ಅಭಿಮಾನ್ಯ ಅವನು ಎನ್ನ ಮಗನು. ನಿನ್ನಂತ ಷಂಡನ ಎನ್ನ ಮಗನೇ, ನೀನೇ ನಿಜವಾದ ಕ್ಷತ್ರಿಯನಾದರಿಂದ ದೈನೋಕ್ತ್ಯಂ ತೋರುವವನು ಎನ್ನ ಗರ್ಭ ಸಂಜಾತನೆ. ಇನ್ನೊಬ್ಬ ವೇಷ ಸಂಭವನಂತೆ ಕಾಣಿ ಇವನ ಒಂದು ಕ್ಷಣವಾದರೂ ಇಲ್ಲಿ ನಿಲ್ಲದ ಮಾಡುವ ಖಂಡಿಯ ಮೂರ್ಖನ. ವಿಸ್ತಾರವಾಗಿ ಹೇಳಲೇ ಪೋತ ರಾಜಪುತ್ರ. ತಂದೆಯ ಸಂಕಟ ದೇಶಂ ಬೆಳೆಸುವುದು ಒಳ್ಳೆದಲ್ಲ, ಯಾತಕ್ಕೆ ಒಳ್ಳೆದಲ್ಲ ಬಂಡ ಎಮ್ಮ ಮಾತೈತ ವಚನಕ್ಕೆ ಮನಗಟ್ಟು ಕೋಪಂ ಸಂತೋಷಪಟ್ಟು ತನ್ನ ಕನಕ ವಸ್ತು ವಾಹನಗಳ ಸಮಸ್ತ ವಸ್ತು ನಿನ್ನ ಪಾದ ಸನ್ನಿಧಿಯ ತಂದಿಟ್ಟು ಎನ್ನಂ ರಕ್ಷಿಸಂದು ಬೇಡಿದರೆ ಅಲ್ಪ ಮಾತುಗಳಿಂದ ಜಾರಿವಿಯಾ? ಸಹಜವಾಗಿ ಜಾರಿವನ. ಎನ್ನಂ ಕಾಲಿನಿಂದ ಒದ್ದು ಎನ್ನಂ ಮಾತೆಯಾದವೆ ಚಿತ್ರಾಂಗದ ವೇಷ ಎಂದು ನನ್ನ ಮಾತೆಯಾದ ಯಶ ಸಂಭವನಂದು ಎನ್ನ ಮಾತೆಯಾದ ಚಿತ್ರಾಂಗದ ಎಂಬರಿಯಾದಿ ಕಳೆದೆಯಾ? ಬಲಿರಿಯ ಈ ಪಡವಿಗಳು ನೀನೊಬ್ಬನೇ ಪರಾಕ್ರಮಂದು ತಿಳಿದಿರುವೆಯಾ? ಎನ್ನಂ ಕುಲಹೀನನಂದು ಕೇಡ ನುಡಿಗಳಿಂದ ಜಾರಿವಿಯಾ? ಸಹಜವಾಗಿ ಜರಿವನ. ಎಲೈ ಝಡಮತಿ ಮೋಡಮದ್ದ ಎನ್ನ ಪ್ರತಿಜ್ಞೆ ಚೆನ್ನಾಗಿ ಕೇಳು. ಈ ವಿಸ್ತಾರವಾಗಿ ಮಗಳ ಈ ದಿನ ಸಮರಂಗದಲ್ಲಿ ನೀನು ಅತಳ ವಿತಳ ರಸತಳ ಪಾತಾಳದಲ್ಲಿ ಪಕ್ಕರು ನಿನ್ನ ಬಿಡದೆ ನಿನ್ನ ತಲೆ ಎಂಬ್ರಣ ಪಡವಿಗೆ ಕೆಡವದಿದ್ದರೆ ಬಲಿರಿ ಮಾತೆಯಾದ ಚಿತ್ರಾಂಗದೆ ಬಂಜಿ ಎಂಬುದಕ್ಕೆ ಸಂಶಯವಿಲ್ಲ.
ನಾನು ವೀರ ಕ್ಷತ್ರಿಯ ಸಂಜಾತನೇ ಅಲ್ಲ. ತಡವಿನ್ನಾತಕ್ಕೆ ಜಾಗೃತಿಯಿಂದ ಕಾಳಗಮ್ಮಾಡು ಎನ್ನ ಪರಿಕ್ರಮ ಆದರೂ ನೋಡು. ಕೈಲಾಗದಿದ್ದರೆ ಹಿಂದಕ್ಕೆ ತಿರುಗಿ ನೋಡದಂತೆ ಹಸಿನಾವತಿಗೆ ಓಡು. ಬಲಿದೆ ಎಲ್ಲ ಈ ಸಾರಥಿ. ತಡವಿನ್ನಾತಕ್ಕೆ ಈ ಸಮಸ್ತ ವಸ್ತು ಒಡೆಯುಗಳು ಸಮುದಾಯ ಯಜ್ಞಾಸ ಸಾಹಿತ್ಯ ತಿರುಗಿಸು. ಮಣಿಪುರಕ್ಕೆ ಜಾಗೃತಿಯಿಂದ ನಮ್ಮ ಸೈನ್ಯ ಸಮಸ್ತ ಪರಿವಾರಕ್ಕೆ ತಕ್ಷಣವಿದ್ದಕ್ಕೆ ಸನ್ನಿಧರಾಗಬೇಕೆಂದು ಯಜ್ಞ ಮುಂದರಿಯಲಿ. ಬೋರ್ಗರಿಯಲ್ಲಿ ರಣಕಾಳೆ ಉಡಿ ಎಲ್ಲ ಧನುಂಜಯ ಎನ್ನ ಮಾತೆಯಾದ ಚಿತ್ರಾಂಗದ ಬೇಯ್ದು ನಿನ್ನ ಯಶ ಎಂದು ಜರದು ನಿನ್ನ ನಾಲಿಯಂ ಸರ್ರನ ಸಿಳಿ ನಿನ್ನ ಮುತ್ತನ್ ದೇವಿಗೆ ತುತ್ತು ಮಾಡುತ್ತಿದ್ದಾರೆ ಬಲಿಗೆ. ಬಾಪುರ ಕಲಿ ವೀರ ಬಬ್ರುವನೆಲ್ಲ ಮಂದಮತಿ ನೋಡು ಎನ್ನ ಪರಾಕ್ರಮದ ರೀತಿ. ಎಲ್ಲಯ್ಯ ಬಬ್ರುವಾನ ನೀನಾಡುವ ಪೌರುಷದ ವಚನಗಳ ಈ ದರಿಯೊಳ ಕೌತಕವಾಗಿ ತರುವಲ್ಲ. ಮುಂದೆ ಸರಸವಾಡುವಂತ ನೀನು ಎನ್ನ ಮುಂದೆ ಸರಸವಾಡುವ ಎಲೈ ಭಂಡನೆ. ಈ ಸಾರವಾದ ಗಜಪತಿಗಳ ಛತ್ರ ಚಾಮರ ಸೈನ್ಯ ಸಮೋರ ವೃತ್ತ ನಿನಗೆ ಭಂಡ ನಿನಗೆ ಹತ್ತಕ್ಕೆ ಈ ಕ್ಷಣವೇ ನಿನ್ನ ಪ್ರಾಣಂ ತೆಗೆಯೋನ ಭಂಡ. ಹೆಚ್ಚಿಗೆ ಮಾತನಾಡಬೇಡ. ಎಲೈ ಮಂದಮತಿಯಾದ ಕುಲ ಧನುಂಜಯ, ಬುದ್ಧಿಹೀನನಾದ ಬಬ್ರುವಾಹನನೇ, ಎನ್ನಂ ಕುಲ ಹೀನನಂದು ಕೇಡು ನುಡಿಗಳಂದ ಜಾರಿ ಈನ ವಚನಗಳನ್ನು ನೆನೆಸಿಕೊಂಡರೆ ಬಲಿಗೆ ಅಗ್ನಿ ಸ್ಫೋಟದಂತೆ ಬರ್ಗರಿತಿರುವುದು. ಬಲಿರ್ಯ ನಿನ್ನ ಸೈನ್ಯ ಸಾಗರ ಪಟ ಬಾಲನ ಪ್ರಯಾಣದ ಎನ್ನ ಕೋಪ ನಾಲವು ಸುರಿದು ಬರಿದು ಮಾಡಿ ಬಸಿದಿದ್ದೋದರೆ ನಾನು ಚಿತ್ರಾಂಗದ ಮಗನೇ ಅಲ್ಲ. ಬುದ್ಧಿಹೀನನೇ ತಡವಿನ್ನಾತಕ್ಕೆ ಜಾಗೃತಿಯಿಂದ ಇದ್ದಕ್ಕೆ ಸನ್ನಿಧನಾಗ ಪಾರ್ಥ ನೋಡು ಎನ್ನಯ ಸಮರ್ಥ. ಎಲ್ಲಯ್ಯ ನಿರ್ಭಾಗ್ಯನಾದ ದುರ್ಮಾರ್ಗನೇ, ನಿರ್ಭಾಗ್ಯನಾದ ಬಬ್ರುವಾನೆಂಬ ದುರ್ಮಾರ್ಗನೇ, ಎಲ್ಲಯೇ ನಿರ್ಭಾಗ್ಯನಾದ ಬಬ್ರುವಾನೆಂಬ ದುರ್ಮಾರ್ಗನೇ, ಎಲೈ ಅರ್ಜುನ ದೌರ್ಜನ್ಯದಿಂದ ದುರ್ಭಾಷೆಗಳನ್ನ ಹಾಡುವೆಯ. ಸಹಜವಾಗಿ ಆಡುವೇನೆ. ವಿರಾಟನ ಪಟ್ಟಣದೊಳ್ಳಿರುವ ಕಾಲದೊಳ ದುರ್ಮಾರ್ಗರಾದ ಕೌರವರು ಗೋಗುಳಂ ಕದ್ದವ ಎತ್ತಿರುವ ಕಾಲದೊಳ ಭೀಷ್ಮಾದ ಸಹಿತವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿ ಬರಲ. ನಾನೊಬ್ಬನ ಅಬ್ಬರದಿಂದ ನಿಂತು ಕೋಪದಿಂದ ರಥ ತುರಗಾಶರ ಶಾಪನಾಗಿ ಉತ್ತರ ಕುಮಾರಮ್ಮನ ನಮ್ಮ ಸಾರಥಿಯಾಗಿ ನೇಮಿಸಿಕೊಂಡು ಕುರುವೀರರಂತರ ಇರಿಸಿದ ಬಾಣವಿದೆಯೇ ನೋಡ. ಕುರುವೀರ ಭೀಷ್ಮಾದಿ ಮೊದಲಾದವ್ರನ್ನ ಹೊಂದಿಸಿ ಉತ್ತರಿಗೆ ತಕ್ಕ ಒಡವೆಗಳಂ ತಂದು ಕೊಟ್ಟ ಅಭಿಲಾಕ್ಷಂ ಪೂರೈಸದನ. ಎಲಯ್ಯ ಮರಳೆ ಎಲೈ ತೊರಳೆ ನೋಡ ಪರಮೇಶ್ವರನಿಂದ ಮೆಚ್ಚಜ ಪಡದಂತ ಬಳಿಗೆ ಪಾತ್ರದಿಂದ ಇನ್ನ ಎಡಮಡಿಯಂ ಕಟ್ಟ ಧರ್ಮರಾಯನಡಿಗೆ ತರ್ತರ ಎಳೆದುಕೊಂಡು ಹೋಗೋಣ ಬಂಡ. ನೀನರಿಯನ್ನ ಪರಾಕ್ರಮದ ಉದ್ದಂಡ. ದೀಕ್ಷಾ ಕುಲತ್ತಿಮ್ಮಿರ ಪ್ರಭಾಕರದೊಳೆ ಪ್ರಾಜಿಸುವ ಎಲ್ಲ ಈ ಋಷಧ್ವಜನೇ ಎನ್ನ ನುಡಿಯಂ ಕೇಳಬೇಗನೆ. ಅದೇನು ವಿಸ್ತಾರವಾಗಿ ಹೇಳೋಪ್ಪಯ್ಯನೇ. ಆದಬ್ರ ತರಸು ಪ್ರಾಪ್ರದೊಳ ಇಪ್ರಾಜುವ ಬಬ್ರು ನಮ್ಮ ಪ್ರಸಿದ್ಧ ವೀರನ ತನ್ನ ಸೈನ್ಯ ಸಲಹೆಯಿಂದ ಅಡಗೂಡಿ ಎಮ್ಮಕ್ಕೆ ಸನ್ನದ್ಧನಾಗಿ ಬರುತ್ತೇನ. ಹೌದೇ ಜನಕ. ಈ ಆಸಮ ಬಲಹೀತನಾದ ಉಗ್ರತರ ವಿಗ್ರಹ ನಮ್ಮ ಸಮರದನ್ನು ನಯಿಸಿ
ಅವನಂ ಜಯಿಸಿ ಅಮ್ಮಯ ದಾಸವನ್ನು ಬಿಡಿಸಿಕೊಂಡು ಬರುವ ವೀರನವನು. ನಾನಿರುವೆನು ಜನಕ. ಜಾಗೃತಿಯಿಂದ ಬೆಳೆಯಿರು ಸಂಕಿತ ಜಗತ್ ಪ್ರಖ್ಯಾತ. ಆಹೋ ಜನಕ, ನೀನಿಷ್ಟು ಪರಿಪರಿಯಿಂದ ಚಿಂತಿಸುವುದೇ ತಕ್ಕೆ. ತಕ್ಷಣವೇ ನನಗೆ ಅಪ್ಪಣೆ ನಿಂತರೆ ಏಮಾಂ ಕೊಟ್ಟರೆ ಈ ತ್ರಿಭುವನದೊಳ್ಳಿನ ಕೆದರೆ ಅರದಂತೆ ಮಾಡುವೆನು. ಓಹೋ ಜನಕ, ಬಾಲಕ ಆ ದುರುಳ ಬಬ್ಬುರವನ್ನು ಬಿಡಿದು ಎಡ ಮುಡಿಯಂಬಿಗಿದು ನಿಮ್ಮ ಹಡಿದಾವರಿಯ ತಂದು ಕೆಡುವೆನು. ಎಷ್ಟು ಕಾರ್ಯವನ್ನು ಮಾಡದಿದ್ದರೆ ಬಬ್ಬುರ ಕಡುಗಲಿ ಕಲಿ ಕರ್ಣನ ಸುತ್ತನೆಂದು ಸಾರ್ಥಕವಿನ್ನೇನು. ಆಹೋ ಜಗನಕ, ಓ ಬಾಲಕ ಜಾಗೃತಿಯಿಂದ ನಿಯಮವನ್ನು ಕೊಡು ಜನಕ. ಜಗದ್ವಿಖ್ಯಾತಿ ಕಾಂತಿ ಕನಕ. ಎಲ್ಲಯ್ಯ ರೋಷತ್ವಜನೆ, ನೀನು ಹೇಳುವ ಮಾತು ಸಹಜ. ಅಪ್ಪನೇ, ತಂದೆಯಾದ ರವಿನಂದನನ್ನು ಕೊಂದು ಲೋಕ ನಿಂದನಿಗೆ ಗುರಿಯಾದ ಭಾರವೇ ಸಾಕ. ಈಗ ನಿನ್ನ ಸಮರಕ್ಕೆ ಕಳಿಸಿ ಜನಪದರೊಳಪ ಖ್ಯಾತಿ ಹೊತ್ತ ಬಾಳಲಾರನು. ಮೇಲೆ ನಮ್ಮ ವಂಶಕ್ಕೆ ಇರುವವನು ನೀನು ಓರ್ವನೇ. ಅವನೊಡನೆ ನಾನು ವೆದ್ದಕ್ಕೆ ಹೋಗುವನು. ನನಗೆ ತೋರಿದ ಅಪಶಕನದಿಂದ ಅವನಮ್ಮ ಗೆಲ್ಲುವುದು ನಾನು ಅರಿಯನು. ಇನ್ನು ಮೇಲೆ ಯಜ್ಞ ಹೇಗೆ ಪೂರೈಸುವನು ಆ ಶ್ರೀಕೃಷ್ಣನೇ ಬಲ್ಲನು. ಅಹೋ ಬಾಲಕ ಜನಕ, ನೀನು ಮಾತ್ರ ಗಜಪುರಕ್ಕೆ ಹೋಗಿ ದೀಕ್ಷಾಬದ್ಧನಾದ ಧರ್ಮರಾಯನಿಗೆ ಇಲ್ಲಿ ನಡೆದ ವಿಷಯವನ್ನು ತಿಳಿಸುವಂತನಾಗ ಮಗನೇ. ಅತಿ ಬಲಾನ್ವಿತನ ಅಪ್ಪ ಧನಂಜಯ, ನಿನಗೇಕೆ ಜನಪದದ ಅಪವಾದದ ಭಯ? ತಂದೆಯಾದ ರವಿನಂದನನ್ನು ಸಂಹಾರ ಮಾಡಿದನಲ್ಲ ಪುತ್ರ. ಇಕೋ ನಮ್ಮ ತಂದೆಯಾದ ರವಿ ಸಂಜಾತನಾದ ಕರ್ಣನು ಸಹಜತರಾದ ನಿಮ್ಮವರೊಡನೆ ಕೂಡಿ ಬಾಳದೆ ನಮ್ಮ ವೈರಿಗಳಾದ ಆ ಕೌರವರೊಡನೆ ಶಕುನಿಯ ಮಾತು ಕೇಳಿ ಅಧರ್ಮಕ್ಕೆ ಮನಸೋತು ನಾಶ ಹೊಂದಿದನು. ಆಹೋ ಜನಕ, ಬಾಲಕ ನೀನು ಭಯಪಡುವುದೇ ತಕ್ಕೆ ವ್ಯಸನವನ್ನು ಬಿಟ್ಟು ಜಾಗೃತಿಯಿಂದ ನಿಯಮವನ್ನು ಕೊಡು ಜನಕ. ಜಗದ್ವಿಖ್ಯಾತಿ ಕಾಂತಿ ಕನಕ. ಎಲ್ಲಯ್ಯತನಯ ವರ್ಣಿಸಲಾರನು ನಿನ್ನ ಶೌರ್ಯ. ಏಕೋ ಬಬ್ರು ನಮ್ಮ ಪ್ರಸಿದ್ಧ ವೀರ ನಮ್ಮ ಅವನ ಸೈನ್ಯ ಪರಿವಾರ ನಮ್ಮ ಶ್ರೀ ಕೃಷ್ಣನ ಕೃಪೆಯಿಂದ ಜಯಿಸಿದ ಶಾಲಾಗತನಯ ತೋರ ನಿನ್ನ ಶೌರ್ಯ. ಬಳಿರೇ ಎಲೈ ಸಾರಥಿ, ಜಾಗ್ರತೆಯಿಂದ ಶೃಂಗರತರ ಮಾದ ಎನ್ನ ರಥಕ್ಕೆ ದಿವ್ಯವಾದ ಅಶ್ವಗಳನ್ನು ಬಂಧಿಸು. ಆ ದುರುಳ ಬಬ್ರುವನಿಗೆ ರಥವನ್ನು ಬಿಡುವಂತನಾಗ ಸಾರಥಿ. ಅತಿ ಜಾಗೃತಿ. ಅಹೋ ಜನನಿ, ನಿನ್ನ ಆಜ್ಞೆಯಂತೆ ಯಜ್ಞಾಸ ಸಾಹಿತ್ಯ ಜನಕನಕ ವಸ್ತು ಆಭರಣಗಳಿಂದ ಪಾರ್ಥನಲ್ಲಿಗೆ ಹೋಗಿ ವಂದನೆ ಮಾಡಿ ತಿಳಿಯದೆ ಮಾಡಿದ ಅಪರಾಧ ಮನ್ನಿಸೆಂದು ನಾನು ಚಿತ್ರಾಂಗದ ಮಗನಂದ ಆತನ ಪಾದಕ್ಕೆ ಎರಗಿ ಬೇಡಿಕೊಂಡರೆ ಏನಾಯ್ತು ಕಂದ? ಅವನು ಕೋಪಾತುರನಾಗಿ ಕಿಡಿಗಂಡಗಳಂ ಕಾರುತ್ತಾ ಕುಲಹೀನನೇ ಕೈಲಾಗದ ಹೇಡಿ ಎಂದು ಎನ್ನಂ ಜರದನು. ಹೌದೇ ಪುತ್ರ? ಹೌದು ಮಾತೇ. ಕಡೆಗೆ ವೇಷ ಸಂಭವನಂದು ದುರ್ಭಾಷೆಗಳನ್ನಾಡಿ ತಿರಸ್ಕರಿಸಿದನು. ಅಮ್ಮಯ್ಯ ಕುಮಾರ, ಕೋಪವು ತಡೆಯಲಾರದ ಯುದ್ಧಕ್ಕೆ ಸನ್ನಿಧರಾಗಂದು ತಿಳಿಸಿ ಬಂದಿರುವನು. ಜಾಗೃತಿಯಿಂದ ನಿಯಮವನ್ನು ಕೊಡು ಮಾತೆ, ಲೋಕ ಪ್ರಖ್ಯಾತೆ. ಕುಮಾರ, ಅಮ್ಮಯ್ಯ ತಂದೆಯನ್ನು ಮಣಿಪುರಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದರೆ ತಂದೆಯಳು ಯುದ್ಧಕ್ಕೆ ಹೋಗುವೆನು, ನೇಮವನ್ನು ಕೊಡು ಮಾತೆಯಿಂದ ಕೇಳುವಿಯಾ? ಹೌದು ಅಮ್ಮಯ್ಯ. ಜನನಿ, ಈ ಕಾರ್ಯವು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಅಮ್ಮಯ್ಯ? ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಪಾಂಡು ವಂಶೋದ್ಧಾರ ಪಾರ್ಥರಾಜನ ಕುವರ ಸರಿಯಲ್ಲವೋ ನಿನ್ನ ರೀತಿಯ ಹೇಳುವೆ ತಂದೆ ವಿಚಾರ. ತಂದೆಗೆ ವಂದಿಸು ಕಪ್ಪ ಕಾಣಿಕೆಯನ್ನು ವಂದಿಸು ಕನ್ನ ವಂದಿಸು.
ಮುಂದಿರಿಸು ಕಪ್ಪ ಕಾಣಿಕೆಯನ್ನು ಮುಂದಿರಿಸು ಕಂದ ಮುಂದಿರಿಸು ಅಕ್ಕರೆಯಿಂದ ಅರಮನೆಗೆ ಕರೆದು ರಾಜಕಮಲವ ಪೂಜಿಸು ಕಂದ ನೀನವಿಸು ಅಕ್ಕರತೆಯಿಂದ ಅರಮನೆಗೆ ಕರೆಸು ಪಾದಕ ಬಲವ ನೀನಮಿಸು ಕಂಡ ನೀನಮಿಸು ತಂದೆಯ ಸಂಗಡ ಯುದ್ಧವು ಬೇಡ ತಂದೆಯ ಸಂಗಡ ಯುದ್ಧವು ಬೇಡ ತಾಯಿಯ ಮಾತನು ಮೀರುವೆಯ ನೀನೇ ಬಾಳುವೆಯ ಪಾಂಡು ವಂಶೋದ್ಧಾರ ಪಾರ್ಥರಾಜನ ಕುವರ ಒಪ್ಪಲಾರೆನು ನಿನ್ನ ಪ್ರೀತಿಯ ಕೇಳುವೆ ತಂದೆ ವಿಚಾರ ಅಪ್ಪ ಮೋಹದ ಸುಕುಮಾರ ಅಮ್ಮಯ್ಯ ಧನುಂಜಯನ ಕೂಡ ಯುದ್ಧವು ಮಾಡಬೇಡ ಅದು ಯಾತಕ್ಕೆ ಅಮ್ಮಯ್ಯ ಆತನು ಸಾಮಾನ್ಯದವನಲ್ಲ ನಾನೇನು ಸಾಮಾನ್ಯವುದನೇ ಅಮ್ಮಯ್ಯ ಕಂದ ಜನನಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಟ್ಟಿದ ಕುದುರೆಯನ್ನು ಬಿಟ್ಟು ತಂದೆ ಪಾದಕ್ಕೆ ನಮಿಸಿ ಮಣಿಪುರಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದರೆ ತಂದೆಯಳು ಯುದ್ಧವನ್ನು ಮಾಡುವೆನೋ ನೇಮವನ್ನು ಕೊಡು ಮಾತೆ ಎಂದು ಬಂದಿರುವಿಯಾ ಹೌದು ಮಾತೆ ಕಂದ ಅಮ್ಮಯ್ಯ ತಂದೆಯಳು ಯುದ್ಧವನ್ನು ಮಾಡಿದರೆ ಲೋಕದ ಜನರು ನಿನ್ನನ್ನು ಒಪ್ಪುವರೇ ಪುತ್ರ ಅದು ಯಾತಕ್ಕೆ ಒಪ್ಪುವರು ಅಮ್ಮಯ್ಯ ಸರ್ವತಾ ಯುದ್ಧಕ್ಕೆ ಹೋಗಬೇಡ ಬಾಲ ಭವ್ಯ ಗುಣಶೀಲ ಆಹೋ ಜನನಿ ನಿನಗೆ ಬಂದ ಅಪಖ್ಯಾತಿಯನ್ನ ಗೆಲ್ಲವೇ ಕುಲ್ಲನಾದ ಧನುಂಜಯನ ಸಲ್ಲಿಗೆ ಜಳ್ಳು ನುಡಿಗಳಿಂದ ಬೇಯ್ದು ನಿಮ್ಮ ಜನನಿ ವೇಷ ಎಂದು ಜರೆದು ನಿಂದಿಸಿದನು ಅವನ ನುಡಿಗಳನ್ನು ನೆನೆಸಿಕೊಂಡರೆ ಎನ್ನ ಕೋಪವು ತಡೆಯಲಾರದು ಜನನಿ ಆಜ್ಞೆಯಂ ಕೊಡು ಬೇಗನೆ ಕಂದ ಅಮ್ಮಯ್ಯ ಮೂರು ಲೋಕದ ಗಾಂಧೀವಿ ಎಂದು ಹೆಸರನ್ನ ಪಡೆದ ಆ ಮಧ್ಯಮ ಪಾಂಡವನನ್ನು ಗೆಲ್ಲಲು ಸಾಧ್ಯವಿಲ್ಲ ಕಂದ. ನಾನೇನು ದುರೇಡಿ ಪುತ್ರನೇ ಅಮ್ಮಯ್ಯ ನೀನು ಚಿಕ್ಕವನು ಪುತ್ರ ನಾನು ಚಿಕ್ಕವನಾದರೂ ನನ್ನ ಕೈ ಒಳಗಿನ ಪಾಶುಪಶಾಸ್ತ್ರವು ಚಿಕ್ಕವದೇ ಅಮ್ಮಯ್ಯ ಮೂರು ಲೋಕಕ್ಕೆ ಮಹಾವೀರನು ಆ ಪಾರ್ಥನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸಾರ್ಥಕವನಮ್ಮಯ್ಯ ಕಂದ ಜನನಿ ಕೇಳುವೆನು ಕೇಳು ಅಂದೇನು ಚೆನ್ನಾಗಿ ಹೇಳು ಮಾತೆ ಪರಶಿವನೋಳು ಯುದ್ಧವ ಮಾಡಿ ಪಾಶುಪಥವನು ಪಡೆದವನು ಆ ಪಲ್ಗುಣನು ಪರಶಿವನೋಳು ಯುದ್ಧವ ಮಾಡಿ ಪಾಶುಪಥವನು ಪಡೆದವನು ಆ ಪಲ್ಗುಣನು ಮಹಾವೀರನು ಆ ಪಲ್ಗುಣನು ಆತನ ಗೆಲ್ಲಲು ಆಗುವುದೇ ನಿನಗೆ ಆಗುವುದೇ ಮಹಾವೀರನು ಆ ಪಲ್ಗುಣನು ಆತನ ಗೆಲ್ಲಲು ಆಗುವುದೇ ಕಂದ ಆಗುವುದೇ ತಂದೆಯೋಳು ಸಮರವು ಬೇಡ ತಂದೆಯೋಳು ಸಮರವು ಬೇಡ ತಾಯಿಯ ಮಾತನು ಮೀರುವೆಯ ನೀ ಬಾಳುವೆಯ ಪಾಂಡು ವಂಶೋದ್ಧಾರ ಪಾರ್ಥರಾಜನ ಕುವರ ಒಪ್ಪಲಾರೆನು ನಿನ್ನ ರೀತಿಯ ಹೇಳುವೆ ತಂದೆ ವಿಚಾರ ಮಮತೆಯ ಮಗನಾದ ಬಬ್ರುವಾಹನ ಅಮ್ಮಯ್ಯ ತಪ್ಪು ನುಡಿಯಬೇಡ ಎನ್ನ ಮಾತು ಮೀರಬೇಡ ತಂದೆ ಕೂಡ ಯುದ್ಧಕ್ಕೆ ನೀನು ಹೋಗಬೇಡ
ಈ ಸಮಯದಲ್ಲಿ ನಿನ್ನ ಮಾತು ಕೇಳುವುದಲ್ಲ ಅಮ್ಮಯ್ಯ. ಕಂದ, ಜನನಿ ಮಗನು ಬುದ್ಧಿವಂತನಾಗಲಿ ಎಂದು ನಾನು ಕಂಡ ದೇವರಿಗೆ ಕೈ ಮುಗಿದು ಬಂದೆನು. ಹೌದು ಆದರೆ ಮಾತೆ. ನೀನೇ ಕುಳಿತು ತಂದೆಯ ಯುದ್ಧವನ್ನು ಮಾಡುವೆನೋ ಆಜ್ಞೆಯನ್ನು ಕೊಡುವ ಮಾತು ಎಂದು ಕೇಳುವೆಯಾ? ನುಡಿಗಳಿಂದ ಬೈದಿರುವನ ಮಾತೆ. ಪುತ್ರ, ಅಮ್ಮಯ್ಯ, ತಂದೆ ಯುದ್ಧವನ್ನು ಮಾಡಬಾ ಎಂದು ನೇಮವನ್ನು ಕೊಡುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದ ಪುತ್ರ ಕೋಮಲಗಾತ್ರ. ಯಾತಕ್ಕೆ ಒಪ್ಪಲಾರದಮ್ಮಯ್ಯ? ಆಗುವ ಮಾತೆಯಾದ ಚಿತ್ರಾಂಗ ದೇವಿ, ಈ ಭೂಮಿ ಒಳಗೆ ಅವಮಾನ ಹೊಂದಿ ಜೀವಿಸುವುದಕ್ಕಿಂತ ವೀರ ಸ್ವರ್ಗ ಹೊಂದಿದರೆ ಸದ್ಗತಿ ಹೊಂಬುವೆನು ಎನ್ನಂಬೆ ಸಂಭವನೆಂದು ಮಾತು ಮಾತಿಗೆ ನುಡಿದನಲ್ಲ ಆ ಧನುಂಜಯನು. ಅಂತ ಪಾಪಿಯ ರಣರಂಗಕ್ಕೆ ದಿಕ್ಪಲಿಯಂ ಕೊಡದಿದ್ದರೆ ಈ ಚಾಪ ಬಾಣಗಳು ಯಾತಕ್ಕೆ ಧರಿಸಬೇಕು? ಯುದ್ಧಕ್ಕೆ ಮಾತ್ರ ಹೋಗುವೆನೆಂದು ನಿಶ್ಚಯ ತಿಳಿ ಅನ್ನಂ ಪಡೆದ ಮಾತೆ ಕೊಡುವೆ ಮೌನ ಜಾಗ್ರತೆ. ಕಂದ, ತಂದೆ ಮಗನ ನಡುವೆ ನಾನು ಹೇಗೆ ಜೀವಿಸಬೇಕು ಪುತ್ರ? ಅದು ಯಾತಕ್ಕೆ ಅಮ್ಮಯ್ಯ? ಇತ್ತ ಕಡೆ ಪತಿ, ಇತ್ತ ಕಡೆ ನೀನು ಮಗನು. ಕಂದ, ಅಮ್ಮಯ್ಯ, ಹೇಳುವೆನು ಕೇಳು. ಅದೇನು ಸ್ಥಾನಗಳು ಮಾತೆ? ಪತಿಯ ಪ್ರೇಮವು ಸುತನ ಮೋಹವು ಇಬ್ಬರ ನಡುವೆ ಬಲು ಪಶುವು ನಾ ಬಲಿ ಪಶುವು. ಪತಿಯ ಮೋಹವು ಸುತನ ವ್ಯಾಮೋಹವು ಇಬ್ಬರ ನಡುವೆ ಬಲಿ ಪಶುವು ನಾ ಬಲಿ ಪಶುವು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಯಾರಿಗೆ ಹೇಳಲೆ ಏನು ಮಾಡಲೆ ಎಣ್ಣೆಯ ಒಡಲು ಬಿರಿಯುವುದು ಕಣ್ಣ ಬಿರಿಯುವುದು. ಏನು ಹೇಳಿದರು ನಿನ್ನ ಮಾತು ಕೇಳುವುದಲ್ಲ ಮಾತೆ. ಅಂದ ಅಮ್ಮಯ್ಯ, ನಿಮ್ಮ ಇಬ್ಬರಿಗೆ ನಾನು ಏನೆಂದು ಹೇಳಬೇಕು ಪುತ್ರ? ಅದು ಏನು ಅಮ್ಮಯ್ಯ? ತಂದೆಯೋಳು ಕದನ ಬೇಡವೆಂದರೆ ಯುದ್ಧಕ್ಕೆ ಹೋಗುತ್ತೇನೆಂದು ಹಠವನ್ನು ಹಿಡಿದಿರುವಿಯಾ? ಅವನ ಹಾಡುಗಳ ಮಾತವನ್ನು ನೀನು ಕೇಳಿದೀಯ ಅಮ್ಮಯ್ಯ? ಕಂದ, ಜನನೇ ಯಾರಿಗೆ ಹೇಳಲಿ ಏನು ಮಾಡಲಿ ಎಣ್ಣೆಯ ಒಡಲು ಬಿರಿಯುವುದು ಕಣ್ಣ ಬಿರಿಯುವುದು. ಯಾರಲ್ಲಿ ಧರ್ಮವು ಇರುವುದು ಅವರಿಗೆ, ಯಾರಲ್ಲಿ ಧರ್ಮವು ಇರುವುದು ಅವರಿಗೆ ಜಯವನ್ನು ಹೊಂದಲೇ ಕೇಳಿನ್ನು ಕಂದ ಕೇಳಿನ್ನು. ಪಾಂಡು ವಂಶೋದ್ಧಾರ ಪಾರ್ಥರಾಜನ ಕುವರ ಒಪ್ಪಲಾರೆನು ನಿನ್ನ ರೀತಿಯ ಹೇಳುವೆ ತಂದೆ ವಿಚಾರ. ಕುಮಾರ, ಅಮ್ಮಯ್ಯ, ನಿನಗೆ ನಾನು ಹೆಚ್ಚಿಗೆ ಹೇಳಲಾರೆ ಎನ್ನ ಮಾತು ಕೇಳು. ಹ, ಪುತ್ರ, ಜನನಿ ಯಾರಲ್ಲಿ ಧರ್ಮ ಇರುವುದೋ ಅವರಿಗೆ ಜಯವಾಗಲಿ. ಕಂದ, ಅಮ್ಮಯ್ಯ, ನಿನ್ನ ಇಷ್ಟದಂತೆ ನೀನು ಯುದ್ಧಕ್ಕೆ ಹೋಗು. ಜಯಶೀಲನಾಗಿ ಬಾ ಪುತ್ರ ಕೋಮಲಗಾತ್ರ. ನಿನ್ನ ಇಷ್ಟದಂತೆ ಆಗಲು ಮಾತೆ. ಬಳಿರೈ ಅರೈ ಬಬ್ರುವಾನ ಏನು
ಬಳಿರೈ ಅಲೈ ಬಬ್ರುವಾನ ಏನು ಹೇಳಲಿ ನಿನ್ನಯ ಅಜ್ಞಾನ. ಅದು ಏನು ಹೇಳಲೇ ಬಂಡ. ದೂರಿದ ಘಟರಾದ ಪರ ರಾಜ್ಯರ ತೇಜೋಪರಿತವಾದ ವಾಜ್ಯಂ ಕಟ್ಟಿಕೊಂಡರೆ ದೇಟ್ಟವಾಗಿ ನಿನ್ನ ಪ್ರಾಣ ತೆಗೆದು ಬಿಟ್ಟರು. ನಿರ್ಭಯಂಕಿತನಾಗಿ ಮಂಕಮತಿಯಿಂದ ನಮ್ಮ ಆಶ್ರಮ ಕಟ್ಟಿದೆಯಾ? ಸಹಜವಾಗಿ ಕಟ್ಟಿರುವುದಲ್ಲೇ ಬಂಡ. ಮರ್ಯಾದೆಯಿಂದ ಕಟ್ಟಿದ ಕುದುರೆಯಂ ಬಿಟ್ಟರೆ ಸರಿ, ಇಲ್ಲವಾದರೆ ನಿನ್ನಯ ಚರಣಂಗಳಂ ಕಟ್ಟಿ ಎನ್ನ ಕುದುರೆ ಕೊಂಡ ಏನು ಬಿಡನು ಮೂಡ ವೃತ ಎನ್ನಳು ಸಾಯಬೇಡ. ಬಲಿರೇ ಎಲ ಇರುಸದ್ದದ ನಮ್ಮ ಬಡನಾಯಿ ಮರೆಯನ್ನು ಮೇಲಕ್ಕೆತ್ತಿ ಆತಕ್ಕೆ ಒದರುತ್ತೆ. ಸಹಜವಾಗಿ ಹೇಳುವನಿಲ್ಲ ಕುಲ್ಲ. ನಿನ್ನ ಪೌರುಷವು ಯಾರ ಮುಂದೆ ತೋರುತ್ತೆ? ನಿನ್ನ ಮುಂದೆ ತೋರುವೆನು. ನಿಮ್ಮ ತಂದೆಯು ಕಳ್ಳನಂತೆ ರಣಮಂಡಲದಲ್ಲ ಸುಕುಸಿನ ಕರಂ ಕತ್ತರಿಸಿದಂತೆ ಏನಂ ತಿಳಿದುಕೊಂಡಿರುವೆಯಾ? ಸಹಜವಾಗಿ ತಿಳಿದುಕೊಂಡಿರುವೆನು. ಬಲಿರೇ ಬಂದ ಕಾಲಕ್ಕೂ ವೀದಿನ ಯುದ್ಧದಲ್ಲಿ ನಿಮ್ಮ ಶಿರಗಳ ಅಂತರಕ್ಕೆ ಆಶಿಸುತ್ತಾರೆ. ಬಾಪುರೇ ಕಲಿ ವೀರ ಬಬ್ರುಹನು ನಮ್ಮ ಹೆಸರಾತಕ್ಕೆ ಬಂಡ ಊಸ್ಕ ನೀನು ಗಂಡಗಲಾದರೆ ಉಂಡ. ಮತನೆ ಎಲ್ಲ ಈ ಭಂಡನೆ ಈಗೋ ನೋಡು ಎನ್ನಯ ಬಾಣ ಚತುರಂಗ ಬಲ ಸಾಹಸದಿಂದ ಕ್ರೋಧ ಬಾಣಗಳಿಂದ ಹೂಡುವೆನು, ನಿನ್ನ ಶಿರವಂ ತೆಗೆಯುವೆನು. ಎಲ್ಲ ಈ ಮುಡ ಎಲ್ಲ ಈ ಭಂಡ ಈ ದಿನ ಯುದ್ಧದೊಳ್ ನಿನ್ನ ಪರವಾಗಿ 33 ಕೋಟಿ ಸುರ ಸಮೂಹ ಒಂದರ ಲೆಕ್ಕಿಸದೆ ಗಕ್ಕನ ಈ ಬುಧಟ ಕಿರಣ ದಿಗ್ಬಲಂ ಸಮರ್ಪಿಸೋಣ ಬಂಡು ಜಗನ್ಮಂಡಲಕ್ಕೆ ಆರಿಸುವೆನು ನಿನ್ನ ಎರುಂಡ. ಬರೀರಿಯೇ ಎಲ್ಲ ಇರು ಶಂಕಿತ ನೀನ್ಯಾವ ದೊಡ್ಡ ಬಲವಂತ. ಮಹಾಭಾರತ ಯುದ್ಧದಲ್ಲಿ ನಿಮ್ಮಪ್ಪನ ಕೊಂದ ಫಲ್ಗುಣನ ಮೇಲೆ ಕ್ರೋಧಾಗ್ನಿ ಬಾಣಗಳನ್ನು ಸುರಿಯಬೇಕಾಯ್ತು. ಅದು ಬಿಟ್ಟು ಎನ್ನ ಮೇಲೆ ಬಾಣ ಪ್ರಯೋಗ ಮಾಡಿರುವಿಯಾ? ಸಹಜವಾಗಿ ಮಾಡಿರುವೆನು. ಈಗ ನಿನ್ನ ಒಪ್ಪಿದನು. ಬರೀರಿಯೇ ನಿನ್ನ ಕೋರ್ಗಣ್ಣಿಗಳಿಂದ ಮತ್ತೆ ಮಾರ್ಗದಲ್ಲಿ ನುಗ್ಗಿ ಮುಡಿಗಳಿಂದ ಪ್ರಯೋಗಿಸುವನು. ಹರಿಸಿಕೊಳ್ಳಲ ಪ್ರಶ್ನ ಏನಾಗೋದು ನೋಡಿ ನಿನ್ನಿಂದ ಅದೃಷ್ಟ. ಬಳಿರೈ ಅಲೈ ಬಬ್ರುವಾನ ಯಾತ ಕಾಡುವಿಯೋ ಇಂಥ ಕಠಿಣದ ಸಹಜವಾಗಿ ಆಡವನಲೇ ಬಂಡ. ಈಕೋ ನೋಡು ಎನ್ನಯ ಬಾಣ ದಗ್ಧಗಯ ಮನವಾಗಿ ಉರಿಯುತ್ತ ಬಂದ್ ಈಕೋ ನೋಡು ಎನ್ನಯ ಬಾಣ ದಗ್ಧಗಯ ಮನವಾಗಿ ಉರಿಯುತ್ತ ಬಂದ ನಿನ್ನಯ ಉರಿತಾಸ್ತ್ರವಂ ಮರಕ್ಷಣದೊಳನು ನಾರಾಯಣಾಕ್ಷರಿಂದ ಗಕ್ಕನೆ ಕೈಗೆಲ್ಲವೇನೋ. ನಿನ್ನ ಬಾಂಡಗಳೆಲ್ಲ ಪ್ರಯೋಗಿಸು, ನಾನು ಎದುರುವನಲ್ಲ, ನೀನು ಎನ್ನನ್ ಗೆಲ್ಲಲಾಗುವುದಿಲ್ಲ. ಕೈಲಾಗದಾದವನ ಹದಮನೆ ಈ ಪ್ರಶ್ನೆ ಸುಮ್ಮನೆ ಎನ್ನೆಯ ಚಿಕ್ಕಪ್ಪನಾದ ಮಧ್ಯ ಪಾಂಡವನಾದ ಅರ್ಜುನನ ಮರೆವಕ್ಕೂ ಆತನಿಗೆ ಶರಣೆಂದು ನಿನ್ನ ಪ್ರಾಣವ ಮುಡಿಸಿಕೋ ಚಿತ್ರಾಂಗದನಂದನು. ನಿನ್ನ ಸಾಗದೋ ನಿನ್ನ ಪರಾಕ್ರಮವು ಇದನ್ನ. ಬಲಿರಿಯೇ ಎಲ್ಲ ಈ ಕರ್ಣತ್ತನಭವ ಏನು ಹೇಳಲಿ ನಿನ್ನಯ ಗರ್ವ. ಶರಣು ಮಾಡಿದರೆ ನನಗೆ ಪ್ರಾಣದಾನ ಮಾಡುವೆಯಾ? ಸಹಜವಾಗಿ ಮಾಡುವೆನು. ಸಣ್ಣವನೊಂದು ಕೈಗೆ ಬಿದ್ದದ್ದಕ್ಕೆ ನಿನಗೆ 3 ಕಣ್ಣುಗಳು ಮೂಡಿರುವವ. ಎಲ್ಲ ಈ ಭಾಮಡ ಮಾಮಡ ಬ್ರಹ್ಮಾಂಡವೇ ತುಂಡು ಮಾಡುವ ಈ ಕೋದಂಡಕ್ಕೆ ವಿಚಿತ ಬಾಣಗಳನ್ನು ಪ್ರಯೋಗಿಸಿ ಸಾರಥಿರಥ ವಂಶ ಗಗನ ಮಂಡಲಕ್ಕೆ ಆರಿಸಿ ರವಿ ಮಂಡಲಂ ಪ್ರದಕ್ಷಿಣಗೈಸಿ ನಿಮ್ಮ ತಾತನ ದರ್ಶನ ಮಾಡಿಸುವೆನು. ನೋಡು ಸಂಗೀತ, ನೋಡು ಎನ್ನಯ ಪಂಥ. ಬಳಿರೇ ಎಲೈ ಬಬ್ರು ಅನನ ಎಲೈ ಹದಮನೆ ಈ ಭೂಮಂಡಲದೊಳ್ ಕೋದಂಡ ವಿದ್ಯ ಪಾಂಡಿತರು ನೀನೇ ಮಹಾಪರಾಕ್ರಮಿಯು. ನಾನೇ ಮಹಾಪರಾಕ್ರಮನೇ ಬಂಡ. ಇದು ಪರ್ಯಾಂತರಕ್ಕೂ ಎನ್ನ ರಥ ಸಾರಥಿ ಅಶ್ವಂಗಳ ಗಗನ ಮಾರ್ಗದೊಳಗಿರನ್ನು ತಿರುಗಿಸಿ ರವಿ ಮಂಡಲಂ ಪ್ರದಕ್ಷಿಣೆ ಗೈಸಿ ಎನ್ನ ತಾತನ ದರ್ಶನ ಮಾಡಿಸಿದ ವೀರರೇ ಇದ್ದಿಲ್ಲ. ನಾನಿರುವನಲ್ಲ. ಬಲೆ ನಿನ್ನ ಪರಾಕ್ರಮಕ್ಕೆ ಈಡಿಲ್ಲ. ಇಕೋ ನೋಡು ಅತ್ಯಂಗೃತರ ಮಾತ ಕೋರ್ಗಣೆಯಿಂದ ನಿನ್ನ ಚತುರಂಗ ಮಾರ್ಬಲಂ ರಥಗಜ ತುರಕ ಪತಾಕಿಗಳ ಮುನ್ನಿರಿನೊಳು ಮುಳುಗಿಸಿ ಚಿತ್ರಾಂಗದ ನೇತೃತ್ವದಲ್ಲಿ ನೀರು ಸುರಿಸಿ ನಿನ್ನ ತಾತನಾದ ಆದಿಶಾಸನ ತಲೆ ಮೇಲಕ್ಕೆತ್ತದಂತೆ ನೆಲ ಕೆಡುವಂತೆ ಮಾಡದಿದ್ದರೆ ಬುದ್ಧರು ಶಂಕಿತೆಂದು ಕರಿಬೇಡ ಕರಿಕುಲಲ್ಲಮ್ಮ. ನೋಡನ್ನ ಪರಾಕ್ರಮ. ಬಲಿರೇ ಎಲ್ಲ ಇರುಸಜ್ಜದ ರವಿಕೋಟಿ ತೇಜ. ನಿನ್ನ ಉರುತರವಾದ ಪರಾಕ್ರಮವು ಪರೀಕ್ಷಿಸಬೇಕೆಂದು 5 ದಿನಗಳ ಪರಿನಂತರ ನಿನ್ನಲ್ಲಿ ಸಮರಂ ಗೈದನು. ಸೈ ಬಲ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ. ಮೆಚ್ಚಲೇಬೇಕು. ಪ್ರಚಂಡ ತರವಾದ ಬಲ ಮಂಡಿತರಾದ ಪಾಂಡವರ ತಂಡದಲ್ಲಿ ನೀನೇ ಮೆಂಡಾದ ಗಂಡುಗಲಿಯು, ನೀನೇ ಧೈರ್ಯವಂತನು, ನೀನೇ ಶೌರ್ಯವಂತನು. ಕದನ ಚತುರನೊಳ 5 ದಿನ ಯುದ್ಧ ಮಾಡಿದಿ.
ಬರೇ ಬರೇ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ಮೆಚ್ಚಲೇಬೇಕು ಬಬ್ರುವಾನ, ಮೆಚ್ಚಲೇಬೇಕು. ಸದ್ದದ ಐ ಬಬ್ರುವಾನನೇ ಅರ್ಧ ಚಂದ್ರ ಕುರ್ತಿ ಉಳ್ಳ ದೇವಸ್ಥಾನ ಪ್ರವೇಶಿ ನಿನ್ನ ಮಸ್ತಕವನ್ನು ಅಂತ ವೃಕ್ಷಕ್ಕೆ ಆರಿಸುವನು. ತಸ್ಮೈ ರದ್ದ ಭಕ್ತಿಯುಕ್ತನಾದ ಬಲಭದ್ರನು ನಿಮ್ಮ ಅನುಜನಾದ ನಿನ್ನ ಶ್ರೀಕೃಷ್ಣನ ನಿನ್ನ ಹೃದಯದಲ್ಲಿ ಸ್ಮರಿಸಿಕೊ. ಇನ್ನು ಮೇಲೆ ಈ ಭೂಲೋಕದ ಋಣ ತೀರಿ ತಂದು ತಿಳಿಯಲ ಈ ಮೂರ್ಖ ಮಾಡದಿರಿ ಅನ್ನೋ ತರ್ಕ. ಜಾಗ್ರತೆಯಿಂದ ಇದಕ್ಕಿರಲಿಲ್ಲ ಬಂಡ ಆರಿಸುನಿ ಜಗನ್ ಮಂಡಲಕ್ಕೆ ನಿನ್ನ ಎರುಂಡ. ರಾಜ ಪ್ರಕಾರವಾಗಿದ್ದಕ್ಕೆ ನಿಲ್ಲಲ ಬಂಡ ಆರಿಸುವ ಗಗನಾಂತರಕ್ಕೆ ರುಂಡ. ಬಲಿ ಬಲಿರೇ ಎಲ್ಲ ಈ ಸಾರಥಿ ಮತ್ತ ಬಸಪಡರ ಜಾಗೃತಿಯಿಂದ ಇದ್ದಕ್ಕೆ ಬರ ಹೇಳ ಸಾರಥಿ ಓಡಿಸ ಜಯವೇರಿ ಜಾಗೃತಿ. ಬಳಿರೇ ಎಲ್ಲ ಈ ಬಬ್ರುವಾನನೇ ಬಳಿರೇ ಎಲ್ಲ ಈ ಬಬ್ರುವಾನನೇ ಎಲ್ಲ ಈ ಹಂಸದನಮ್ಮ ಅದಮನೆ ನೀಲಧ್ವಜ ಅನಿರುದ್ಧ ಅನುಸಾಲ್ವ ಪ್ರದ್ಯುಮ್ನಾದಿ ಮೊದಲಾದ ಪ್ರಸಿದ್ಧ ವೀರರನ್ನು ಯುದ್ಧದೊಳಗೆದ್ದೆನೆಂದು ಮಹಾಗರ್ವದಿಂದಿರುವೆಯ. ಸಹಜವಾಗಿರುವನೇ ಬಂಡ ಎಲ್ಲ ಈ ಬಂಡ ಎಲ್ಲ ಈ ಹದಮ ನರನಾಗಿದ್ದು ಸಹಜವಾದರೆ ಬಿಂಕವಂ ಬಿಟ್ಟು ವೈರಮಂ ತೊಟ್ಟು ಪಟ್ಟನೆ ಬಾಣದರಿಗೆ ನಿನ್ನ ಸೊಲ್ಲು ಮುರುಗುವನ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು ಕುವರ ನೋಡು ನಿನ್ನ ಮೆಮಪುರ. ಬಲಿರಿಯ ಎಲ್ಲ ಈ ಹಂಸದ ನೀನ್ಯಾವ ಪರಾಕ್ರಮಂದ ಎನ್ನ ಮೆಮಪುರಕ್ಕೆ ಕಳಿಸುವನೆಂದು ನುಡಿದಿಯಲ್ಲ. ನೀನ್ಯಾವ ಬಲವಂತ ನಿನ್ನ ನಾಲಿಗೆ ಮಿಡಿದು ಸರ್ರನ ಸಿಳಿ ಓಳು ಮಾಡುವ ಪರಾಕ್ರಮನಂತಲೋ ತಿಳಿಯದೆ ನಿನ್ನ ವೃತ್ತ ಚಳ್ಳು ಪಾರಿಸು ಎನ್ನ ಮುಂದೆ ಕೊಚ್ಚಿಕೊಳ್ಳಬೇಡ. ಒತ್ತಿಕೊಂಡುವರ ನೀನು ಮಾಡುವುದಿಲ್ಲ ಬಂಡ ಕೋರ್ಗಣ್ಣಿಗಳ ಮಧ್ಯ ಮಾರ್ಗದಲ್ಲಿಯೇ ಗೋಖರೆ ಒಕ್ಕಲಿಕ್ಕೆ ಬಿಟ್ಟಿರುವನು ನೋಡು. ಭಲೆ ಭಲೆ ಬಾಲಕ ನಿನ್ನ ಕರುವು ಎಷ್ಟಿರುವುದು ನೋಡು ಜಡಮತಿ ಬಂದ ಆದಿಯ ಮಿಡಿ ಜಾಗೃತಿ. ಎಲ್ಲ ಈರು ಸದ್ದದನೇ ಇಂಥ ಕಕ್ಲತಿಯ ಮಾತುಗಳನ್ನು ಆಡಿದೆಯಾ ಬೇಗನೆ ಸಹಜವಾಗಿ ಆಡುವೆನು. ಚಂಡ ವಿಕ್ರಮ ಕದನ ಗಂಡುಗಳ ರಣ ವಿಕ್ರಮ ರಿಪುಕುಲೋರ್ದಂಡ ರಣ ಭಯಂಕರ ಮುಂದೆ ನಿನ್ನ ಡಂಬ ಕೊಚ್ಚಿಕೊಳ್ಳಬೇಡ. ಸಹಜವಾಗಿ ಕೊಚ್ಚಿಕೊಳ್ಳುವೆನು. ಎಲೈ ಬಂಡ ನಿನ್ನ ಗುಂಡಿಗೆ ಎಂಬಗೆದು ಮಾಂಸ ಖಂಡಗಳ ರಣಮಂಡಲಕ್ಕೆ ದಿಗ್ಬಲಿಯಂ ಕೊಟ್ಟ ಭೂತ ತಂಡಗಳಿಗೆ ಹಬ್ಬದ ಊಟವನ್ನು ಹಾಕಿಸುವನು. ಮೂರ್ಖ ಎಲೈ ಬಂಡ ಹಂಸಧ್ವಜನ ಪರಾಕ್ರಮವನ್ನಾದರೂ ಮೆಚ್ಚಿ ಮಾತನಾಡು ಬಾಲ ಬಂತು ನೋಡಿ ಎನ್ನ ಶರಜಾಲ. ಬಲಿರೇ ಎಲ್ಲ ಈ ಹಂಸದನಂಬ ಅದಮನೆ ಬಾಯಿಗೆ ಬಂದಂತೆ ಆತಕ್ಕೆ ಮಾತನಾಡಿವಿ. ನೀನು ಮಾಡುವುದೇನಲ್ಲಿ ಬಂಡ ನಿನ್ನ ಪರಾಕ್ರಮವು ನನಗೆ ತಿಳಿಯದೆ ಹೇಗೆ ಯಾವ ಪರಾಕ್ರಮ ಎಲ್ಲ ಈ ಭಂಡ ಮೂರ್ಖ ಕಡಲೊಳಗಿನ ಸಿಡಿದ ಅತಿರುದ್ರದಿ ಪುಡಿ ಪುಡಿಸುವ ಬಡ ಬಾಣಲಂತೆ ಪ್ರಜ್ವಲಿಸುವ ಈ ಕಡುಬೀಕರವಾದ ಈ ಬಾಣಗಳ ತಂಡವು ನಿನ್ನ ಮರಣ ಮಂಡಲಕ್ಕೆ ಆಹುತಿಯನ್ನು ಕೊಡು. ಮಾಡದಿರನ್ನೋ ತರ್ಕ ಏನು ಹೇಳಲಿ ನಿನ್ನಯ ದೌರ್ಜನ್ಯತನ. ಕೊಬ್ಬಿನಿಂದು ಬಿರೋಷಾಬದ್ಧನಾಗಿ ಮಾತನಾಡುವೆಯ ಸಹಜವಾಗಿ ಮಾತನಾಡುವೆನೆ. ಎಲ್ಲ ಈ ಬಂಡನೆ ನಿನ್ನ ಪರಾಕ್ರಮ ಎಷ್ಟಿರುವುದು ನಾನರಿಯನೆ. ನೋಡು ನಿನ್ನ ಬಾಣಗಳಂ ತುಂಡು ತುಂಡಾಗಿ ಕಂಡ್ರಿಸುವೆ ನೋಡು. ದಗಲೆಂದು ಕಾಲಾಗ್ನೆ ಅಂತ ಬರುವ ಎನ್ನ ಬಾಣಗಳಂ ಓಡಿರುವೆನ ನೋಡು. ಕೈಲಾಗದಿದ್ದರೆ ಓಡು ಬಡಿವಾರ ಸಾಕ ಮಾಡು. ಬಾಪು ಬಾಪುರಿ ಎಲ್ಲ ಈ ಹಂಸಧ್ವಜ ನೋಡಿದೆ ಅನ್ನಯ ಪರಾಕ್ರಮದ ತೇಜ.
ನೀನ್ ಯಾವ ಬಲವಂತ? ನೀನು ಬಿಟ್ಟಿರುವ ಬಾಣಗಳನ್ನು ತಕ್ಷಣವೇ ತಿರ್ರನ್ನು ತಿರುಗಿಸಿ ಶಾಸ್ತ್ರ ಮಾಡುವ ಈ ಪಡವಿ ಕೆಡವಿ ಹೆಚ್ಚಿಗೆ ಚುಚ್ಚು ವಚನಗಳನ್ನು ನುಡಿದರೆ ನಿನ್ನ ಚಂಡತರ ಬಾಣಗಳಿಂದ ನಿನ್ನ ರುಂಡವನ್ನು ಖಂಡಿಸುವನು. ಹೌದಲೇ ಬಾಲಕ? ಪರಶಿವನ ರುಂಡ ಮಾಲೆಗಳು ಸೇರಿಸದಿದ್ದರೆ ಬಾಪುರೆ ಕಲಿವೀರ ಬಬ್ರೂರ ನಂಬ ಹೆಸರಾತಕ್ಕೆ ಬಂಡ ಆರಿಸುವ ನಿನ್ನ ಗಗನಾಂತರಕ್ಕೆ ರುಂಡ. ಎಂಬ ಬಡನಾಯಿ ಬಾಯಿಗೆ ಬಂದಂತೆ ಯಾತಕ್ಕೆ ಬಗಳತೆ? ಬಗಳಿದರೆ ಮಾಡುವುದೇನಲೇ ಬಂಡ? ಎನ್ನ ರುಂಡವನ್ನು ಪರಶಿವನ ರುಂಡ ಮಾಲೆಗೆ ಸೇರಿಸುವ ನುಡಿವೆ. ನಿನ್ನ ಬಲಿ ಕೊಡುವೆನು, ನಿನ್ನ ಗರ್ವವೆಷ್ಟಿರುವುದು ನಾನು ನೋಡುವೆನ. ತಡವಿನ್ಯಾತಕ್ಕೆ ಬಳಿರ ಆರ್ಶಿವನ ನೋಡ ನಿನ್ನ ಗಗನಾಂತರಕ್ಕೆ ರುಂಡ. ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲದ ಬಂಡ ಆರಿಸುವನು ಗಗನಾಂತರಕ್ಕೆ ರುಂಡ. ತನಯನಾದರೂ ಶತ್ವಜ ಮೊದಲಾದ ವೀರರೇ, ರಣರಂಗದಲ್ಲಿ ನೆಮ್ಮನ್ನು ನೆನೆದು ಮಾಡುವುದೇನು? ಆತ್ತ ಧರ್ಮರಾಯನ್ನು ಕಂದನು ಏನಾದನೆಂದು ಕೇಳಿದರಿಯೇ ಏನು ಹೇಳಲಿ? ಈ ಬಬ್ರುವ ನಮ್ಮ ಪ್ರಸಿದ್ಧ ವೀರನಂ ಕಳಗ ಮಾಡ್ಯವನಂ ಜಯಿಸ ನಿಮ್ಮೆಲ್ಲರಂ ಜೀವಂತ ಮಾಡೋದು ಹೆಸರು ಯಾತಕ್ಕೆ ಎಲ್ಲಯ್ಯ ಬಬ್ರು ಹಾರ ಎಲ್ಲಯ್ಯ ಬಬ್ರು ಹಾರ ಅರ್ಜುನ, ಇವರೆಲ್ಲರ ನಮ್ಗೆ ಗೆದ್ದಿರುವ ಎಂಬ ಮಹಾಗರ್ವದಿಂದ ಕೈ ಬೀಸಿಕೊಳ್ಳೋಣ. ಸಹಜವಾಗಿರುವನೇ ತಾಳಿಯಲ್ಲ ಚಿತ್ರಾಂಗದ ಕುವರ ಎಲೈ ಕುಂತಿ ಕುಮಾರ, ಪದವನ್ನು ನಿನ್ನ ತಲೆಗೆ ಸಂಕಾರ ಇಳಿದಿರುವುದ ನಿನಗೆ ಪೂರ್ಣಗಾಚಾರ. ದುಡಿಕೆ ಮಾತನಾಡಿದರೆ ಆರಿಸುವನು ನೋಡ ನಿನ್ನ ಹೆಸರ. ಎಲೈ ಮುರಳೆ, ದುಷ್ಟ ಬಬ್ರು ಎಣ್ಣಗಳ ಮುಂದೆ ಹೆಂಗಸಿನಂತೆ ಕುಳಿತು ಗೋಳಾಡುವ ನೀನೊಬ್ಬ ಪರಾಕ್ರಮನಂತವನೇ. ಎನ್ನ ಶಿರಕ್ಕೆ ಸಂಚಗಾರ ಕೊಡುವಿಯಾ? ಸಹಜವಾಗಿ ಕೊಡುವನೇ ಬಂಡ. ಎನ್ನ ಪರಾಕ್ರಮವಾದರೂ ನೋಡು, ವೀಕ್ಷಿಸು. ಅಬ್ಬರದ ಹೆಬ್ಬಲಿ ಅಂತ ನಿಮ್ಮ ಸೈನ್ಯವಲ್ಲ ದಳಾಳಿ ಮಾಡಬೇಕೆಂದು ಮಲಗಿಸಿರುವನು. ನೀನಿರುವೆ ರಣಪಶುವಿನಂತೆ ಉಳಿದಿರುವೆ. ನಿನ್ನ ವಿಕ್ರಮನ ಗಂಬುವುದಕ್ಕೆ ನಾನು ವೇಷ ಸಂಭವನಾದ ನಾನು ವ್ಯಾಪಾರಕ್ಕೆ ಬಂದಿರುವನು. ತೆಗೆದುಕೋ ನಿನ್ನ ತಲೆ ಸಂಚಗಾರ. ಪರಶಿವನೊಡನೆ ಹೋರಾಡುವನೆಂಬ ನಿನ್ನ ಗರ್ವವು ತಕ್ಷಣವೇ ಬಿಡಿಸುವೆನು. ಆತನ ಶಿರಕ್ಕೆ ರುಂಡ ಮಾಲೆಗಳು ಸೇರಿಸುವೆನು. ನಿನಗೆ ಬೆಂಬಲವನ್ನು ಯಾರನ್ನಾಗಿದ್ದರೆ ಖರೀದಿಕೋದಾಗಿದ್ದರೆ ಖರೀದಿಕೋ, ವೇಳೆ ಕೊಡುವೆನು. ನಿನಗೆ ಶಕ್ತಿ ಇದ್ದರೆ ಕದನಕ್ಕೆ ನಿಲ್ಲ ಸಾಕ್ಷಾತ್ಸುತ್ತಾನೆ. ಎನ್ನ ಪರಾಕ್ರಮವಾದರೂ ನೋಡ್ಬೇಕನೆ. ತರಳ ಏನು ಅನುವಲ್ಲ ಪಪ್ಪಂಗ ಹೋದ್ರೆ ನಾನು ಏನು ಹೇಳು ಮಾತು ಇಲ್ಲೇನ ಅಂದು ಹೋಗ್ಬಿಟ್ರೆ